ಹಾ, ಇದೇನಿದು? ಮಧ್ಯಮಾವತಿ ರಾಗದಲ್ಲಿ ಹಾಡುತ್ತಿರುವಾಗ ಇದೇನು ಗದ್ದಲ? ಓ, ಅಂತ ಕಿಟ್ಟ ತೈ 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 ಓ, ನಿಮಗೆ ಅಂತ ನನ್ನ ಸಿಟ್ಟುಂಟಾ? ಸಿಟ್ಟುಂಟಾ? ಯಾಕೋ? ಅಲ್ಲ, ದೊಡ್ಡ ದೊಡ್ಡ ವೇಷದ ದೊಡ್ಡ ದೊಡ್ಡ ಕಿರೀಟದ ವೇಷ ಬಂದ್ರೆ ಮಾತ್ರ ನಿಮ್ದು ಒಟ್ಟು ಹೊಲ್ಗ. ನಮ್ಮಂತ ಸಣ್ಣ ಪುಟ್ಟ ವೇಷ ಬಂದ್ರೆ ನಿಮ್ದು ಒಟ್ಟು ಹೊಲ್ಗ ಬಿಡಿ. ಒಂದು ಕೈ ಆದ್ರೂ ಹಾಕಿದ್ರ? ಓ, ಹಾಕ್ಬೇಕಿತ್ತಲ್ಲ. ಅಲ್ಲ, ನಿಮ್ಮ ಒಟ್ಟು ಹೊಲ್ಗ ಯಾರಿಗೆ ಬೇಕು? ನಮಗ್ ಪುರ್ಸೋತಿಲ್ಲ ಭಾಗವತ್ರೆ. ಓಹೋ, ನಾವು ಜನ ಯಾರಂತ ಗೊತ್ತಾಯ್ತಾ? ಯಾರು ಗೊತ್ತಾಗ್ಲಿಲ್ಲಲ್ಲ? ಇಲ್ಲಪ್ಪ, ಊರವರಿಗೆಲ್ಲ ನನ್ನ ಪರಿಚಯ ಉಂಟು, ನಿಮಗೆ ನನ್ನ ಪರಿಚಯ ಇಲ್ವಾ? ಯಾರ ನೀನು? ಯಾರ? ನನ್ನ ಪರಿಚಯ ಆಗ್ಲಿಲ್ವಾ? ಇಲ್ಲಪ್ಪ. ಅಲ್ಲ, ನಿಮಗೂ ಪರಿಚಯ ಇಲ್ಲ ಅಂತ ಮಾತ್ರಕ್ಕೆ ನಾನೇನು ಸಣ್ಣ ಪುಟ್ಟ ಜನ ಅಲ್ಲ. ನಾನು ಕ್ಷತ್ರಿಯ ಸಂಜಾತೆ, ಕ್ಷತ್ರಿಯ ಜಾತ ಸಂಜಾತ ನಾನಾಗಿ ರಾಜನ ಸ್ಥಾನದ ಪಟರು, ರಾಜನ ಸ್ಥಾನದ ಪಟರು. ಒಂದು ದುರ್ಯೋಧನನ ಜಯ ಶಿರದಲ್ಲಿ ವಿತರಿಸಲು ನಾ ಪಂಕ್ತಿಯ ಕಳ್ಳನು. ನಾವೇನು ಸಣ್ಣ ಪುಟ್ಟ ಕುಲದವರಲ್ಲ. ಓಹ್, ಕ್ಷತ್ರಿಯ ಕುಲದವರು, ದೊಡ್ಡ ಜನ. ಉದ್ಯೋಗದಲ್ಲಿ ನಾನು ಬಟ. ಯಾರು ಹೇಳಿ? ಬಟ. ಬಟ ಬಟ. ಸಾಮಾನ್ಯದವರ ಆಸ್ಥಾನದಲ್ಲಿ ಬಟ ಅಲ್ಲ ಸ್ವಾಮಿ. ಮತ್ತೆ ನಿಮ್ಗೆ ಇವರು ಗೊತ್ತುಂಟಾ? ಯಾರು? ಇವ್ರ ಚಂಡಿಯವರ? ಚಂಡಿಯವರ ಆಸ್ಥಾನದಲ್ಲಿ ಬಟ ಅಲ್ಲ ಸ್ವಾಮಿ. ಹಸ್ತಿನಾಪುರದ ಒಡೆಯ ಕೌರವೇಶ್ವರ ಆಸ್ಥಾನದಲ್ಲಿ ನಾವು ಬಟ. ಓಹೋ, ಈಗ ಗೊತ್ತಾಯ್ತು. ನಮ್ಮ ಉದ್ಯೋಗ ಏನಂತ ಗೊತ್ತುಂಟಾ? ಏನು ಉದ್ಯೋಗ? ಅವ್ರ ವಿಷಯ ಇವ್ರಿಗೆ ಹೇಳುವುದು, ಇವ್ರ ವಿಷಯ ಅವ್ರಿಗೆ ಹೇಳುದು. ಆಚೆ ಮಾಡೋದು ಹಾಗಲ್ಲ ಚಾಡಿಕೋರ. ಯಾರ್ಯಾರ ವಿಷಯ ಯಾರ್ಯಾರಿಗೆ ಹೇಳಿದ್ರೆ ನಮಗ್ ಮುಷ್ಟಿ ಗಟ್ಟಿ ಕೈಯಂಗ್ ಕೊಡುವುದಿಲ್ಲ ಭಾಗವತ್ರೆ. ಮುಷ್ಟಿ ಮಾಡಿ ಬೆನ್ನಿಗೆ. ಯಾರ್ಯಾರ ವಿಷಯ ಯಾರ್ಯಾರಿಗೆ ಹೇಳುವುದಿಲ್ಲ. ದೊರೆ ಕೌರವೇಶ್ವರರಿಂದ ಏನಾದ್ರು ಸುದ್ದಿ ಇದ್ರೆ ಅದನ್ನ ಕರ್ಣ ಮಹಾರಾಜರಿಗೆ, ಕರ್ಣ ಮಹಾರಾಜರಿಂದ ಏನು ಸುದ್ದಿ ಇದ್ರೆ ಕೌರವೇಶ್ವರಿಗೆ, ಅವರಿಂದ ಇವರಿಗೆ, ಇವರಿಂದ ಅವರಿಗೆ ಸುದ್ದಿಯನ್ನು ತಲುಪಿಸುವುದು ನನ್ನ ಕೆಲಸ. ಹಾಗಂತ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಾವು ಜನ ಅಲ್ಲ. ಮತ್ತೆ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಏನಾದ್ರೂ ದೊಡ್ಡ ಸುದ್ದಿ ಇದ್ರೆ ಮಾತ್ರ ನಾನು ಜನ. ಹೌದಾ? ಯಾಕೆ ಹೇಳಿ? ಯಾಕೆ? ನಾನೊಂಥರ ದೊಡ್ಡ ಜನ ಭಾಗವತ್ರೆ. ನಾನು ಇವತ್ತು ಹೊರಟಿದ್ದೇನೆ ಅಂತ ಜಾಪು ಜೇರಿ ನೋಡುವಾಗಲೇ ಗೊತ್ತಾಗ್ತದೆ. ಏನೋ ದೊಡ್ಡ ಸುದ್ದಿ ಇರ್ಬೇಕಲ್ಲ. ಹೌದೌದು. ಬರೀ ದೊಡ್ಡ ಸುದ್ದಿ ಅಲ್ಲ, ವಿಶೇಷ ಸುದ್ದಿ, ಸಂತೋಷದ ಸುದ್ದಿ. ಆ ಸಂತೋಷದ ಸುದ್ದಿ ಏನು ಎನ್ನುವುದನ್ನು ನಿಮ್ಮಲ್ಲಿ ಹೇಳ್ತೇನೆ, ಕೇಳಿ. ಕಾದು ಕಾಯುವ ಕಾಲ ಬಂದಿದೆ ಕರ್ಣಗೆ, ಕಾದು ಕಾಯುವ ಕಾಲ ಬಂದಿದೆ ಕರ್ಣಗೆ. ಹೊಡೆದಾಡು ಹಬ್ಬದ, ಹೊಡೆದಾಡು ಹೊಡೆದಾಡು ಹೊಡೆದಾಡು
ಅವರು ಕ್ಷತ್ರಿಯರಲ್ಲ. ಹಾ ಆದ್ರೆ ವೀರತ್ವದಲ್ಲಿ ಹಾ. ಯಾವ ಕ್ಷತ್ರಿಯನಿಗೂ ಅವರು ಕಡಿಮೆ ಇಲ್ಲ. ಹೌದೇ? ಆದ್ರೆ ಏನ್ ಮಾಡು ಹೇಳಿ, ಏನಾಯ್ತು? ಅವರ ಈ ಶೌರ್ಯ ಪರಾಕ್ರಮವನ್ನ ತೋರ್ಪಡಿಸ್ಲಿಕ್ಕೆ ಹಾ ಹಾ ಅವರಿಗೆ ಅವಕಾಶವೇ ಸಿಗ್ಲಿಲ್ಲ. ಹಾ 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 ಹಾಗಂತ ಹಾ ನಮ್ಮ ಕೌರವೇಶ್ವರರು ಕೊಡಲಿಲ್ಲ ಅಂತಲ್ಲ, ಹಾ ಹಾ ಅವರು ಕೊಟ್ಟಿದ್ದು. ಹಾ ಆದ್ರೆ ಈ ಕೆಲವು ಕಣ್ಣು ಮಂಡಿ ಮುದುಕರಿದ್ರಲ್ಲ, ಹಾ ಅವರು ಬಿಡ್ಲಿಲ್ಲ. ಯಾಕೋ? ಈ ಹಳೆಯರ ಅಭ್ಯಾಸವೇ ಆಗಿ ಆಗೋತ್ರೆ ಅವ್ರಿಗೆ ಆಗುವುದಿಲ್ಲ. ಹಾ ನಮ್ಮಂತ ಚಿಗುರು ಮೇಸು ಯುವಕರು ಹಾ. ಮಾಡ್ತೇವಂತ ಮುಂದೆ ಹೋದ್ರೆ ಹಾ ನಿಮ್ಗೆ ಆಗುವುದಿಲ್ಲ, ಹಾ ನಿಮ್ಗೆ ಅನುಭವ ಇಲ್ಲ ಅಂತ ನಮ್ಮಲ್ಲಿ ನಿಲ್ಲಿಸು. ಹೋ 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 ಈ ಮುದುಕರ ಕಾಟದಿಂದ ಹಾ ನಮ್ಮ ಕರ್ಣ ಮಹಾರಾಜರು ಹ್ಮ್ ಕಾದ್ರು ಕಾದ್ರು ಹಾ ಕಾದು ಬಿಸಿ 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 ಕಾದು ಕಾದು ಹಾ ಹಾ ಕೊನೆಗೂ ಆ ಕಾಲ ಬಂತು ನೋಡಿ. ಹೌದಾ? ಯಾವ ಕಾಲ? ಯಾವ ಕಾಲ? ಮಳೆಗಾಲ, ಬೇಸಿಗೆಗಾಲ ಅಲ್ಲ ಸ್ವಾಮಿ. ಹಾ 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 ಕಾದು ಕಾಯುವ ಕಾಲ. ಹಾ 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 ಪಾಂಡವರು ಸಾಯುವ ಕಾಲ. ಹಾ 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 ಯಾಕೆ? ಯಾಕೆ? ನಮ್ಮ ಕೌರವೇಶ್ವರರು ಹ್ಮ್ ಕರ್ಣ ಮಹಾರಾಜರಿಗೆ ರಣವೇಳೆ ಇಟ್ಟಿದ್ದಾರೆ. ಹೌದಾ? ಏನ್ ಹೇಳಿ? ರಣವೇಳೆ. ಹಾ ಹಾ ಇವತ್ತಿನಿಂದ ಹಾ ಕೌರವರ ಸರ್ವ ಸೇನೆಯ ಸೇನಾಧಿಪತಿಯೇ ಹ್ಮ್ ಕರ್ಣ ಮಹಾರಾಜ. ಹಾ ಸೇನಾಧಿಪತಿಯೇ ಹಾ ಕರ್ಣ ಮಹಾರಾಜ. ಈ ಸುದ್ದಿ ಕೇಳಿ ಹಾ ನನಗೆ ಎಷ್ಟು ಸಂತೋಷವಾಗಬೇಕಾದ್ರೆ ಹಾ ಹಾ ಇನ್ನು ಅವರಿಗೆ ಸಂತೋಷವಾಗಬಾರ್ದು ಅಲ್ವಾ? ಅವರು ಹೊಡೆದಾಡುವ ಹಬ್ಬದ ಹಾ ಮುಂದಾಳು ಶೂರರು. ಹಾ 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 ಅವರಿಗೆ ಹೊಡೆದಾಟ ಅಂದ್ರೆ ಒಂದು ರೀತಿ ಹಬ್ಬ. ಹೌದೇ? ಹಾಗಾಗಿ ತಡ ಮಾಡುವುದಲ್ಲ. ಹ್ಮ್ ಈ ವಿಚಾರವನ್ನ ಅವರಲ್ಲಿ ಹೇಳ್ಬೇಕು. ಹ್ಮ್ ಹೀಗೆ ಹೋದ್ರೆ ಆಗ್ತದಾ? ಆಗುದಿಲ್ಲಪ್ಪ. ಜಾಪಿನಲ್ಲಿ ಹ್ಮ್ ರಭಸವಾಗಿ ಹೋಗ್ಬೇಕು. ಹಾ ಹಾ ಹಾಗಾದ್ರೆ ಒಂದು ತೈದ ತೀರಾಕಿ ನೋಡುವ. ತೈದ 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 ಹಾಗಾದ್ರೆ ವಾ ನಾನು ಈ ವರ್ಷವೇ ಹೋಗ್ಬೇಕು, ಬರುವ ವರ್ಷಕ್ಕಲ್ಲ. ಹೌದಾ? ಸ್ವಲ್ಪ ಜೋರಾಗಿ ಹಾಕಿ. ತೈತ 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 ಭಾಗವತ್ರೆ, ಓ ನಿಮ್ಮ ರಭಸ ರಭಸ ಹೋದ್ ಮರೆ. ಯಾಕೆ ಹೇಳಿ? ಹಾ ನಿಮ್ಮ ರಭಸದೊಳಗೆ ಹಾ ನಮ್ಮದು ಎಡ ಬೀಳ್ತಿತ್ತಿಲ್ಲ. ಹೌದಾ? ಎಂತ ರಭಸ! ರಭಸ ಮಾಡಿ ಅಂತ ನೀವೇ ಹೇಳಿದ್ದಲ್ಲ. ಇಲ್ಲ ಭಾಗವತ್ರೆ, ಹಾ ಅತಿ ವೇಗ ಹಾ ತಿಥಿ ಬೇಗ, ಹಾಗಾಗಿ ಅತಿ ರಭಸ ಇರಬಾರ್ದು. ಹಾ ಹಾ ಆದ್ರೂ ನಿಮ್ಮ ರಭಸದಿಂದ ನಮಗನುಕೂಲವಾಯ್ತು. ಯಾಕೆ ಹೇಳಿ? ಹಾ 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 ಎಲ್ಲ ವಿಚಾರವನ್ನ ಕರ್ಣ ಮಹಾರಾಜರಲ್ಲಿ ಹೇಳಿ ಆಗಿದೆ. ಹೌದಾ? ನನ್ನ ತಲೆಯಲ್ಲಿದ್ದ ದೊಡ್ಡ ಭಾರವನ್ನು ಎಣಿಸಿಕೊಂಡು ಆಗಿದೆ. ಹಾ 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 ಅವರಲ್ಲಿ ಎಲ್ಲ ವಿಚಾರವನ್ನು ಹೇಳಿದ್ದೇನೆ. ಹಾ ಹಾ ಹೇಳಿದ್ದೆ ತಡ. ಹ್ಮ್ ಅವರ ಮುಖ ನೋಡ್ಬೇಕಿತ್ತು. ಆಗುತ್ತೇ ನೀವು ಅವ್ರ ಮುಖ ನೋಡ್ಬೇಕಿತ್ತು. ಹೌದಾ? ನೀವೆಲ್ಲ ನೋಡ್ತೀರಾ? ಹಾ ನೀವು ಇಲ್ಲಿದ್ರಿ ಅಲ್ಲ, ಹಾ ಹಾ ನಾನ್ ನೋಡಿದ್ದೆ. ಹೌದಾ? ಅವ್ರ ಮುಖ ಎನ್ನುವುದು ಹಾ ತಾವರೆಯಂತೆ ಅರಳಿತ್ತು. ಹಾ 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 ಅಷ್ಟು ಸಂತೋಷ ಪಟ್ಟಿದ್ರು. ಹೌದಾ? ಅದೇ ಸಂತೋಷದೊಂದಿಗೆ ಸೇನಾದಿ ಪಟ್ಟವನ್ನು ಸ್ವೀಕರಿಸಿದ್ರು. ಹಾ 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 ಯುದ್ಧಕ್ಕೆ ಬೇಕಾದ ಪೋಷಾಕನೆಲ್ಲ ಧರಿಸಿದ್ರು. ಹಾ ಹಾ ಸಾರಥಿ ಶೆಲ್ಲನೆಲ್ಲ ಕೂಡಿಕೊಂಡು ಹ್ಮ್ ಈಗ ರಥವನ್ನೇರ್ತಾ ಇದ್ದಾರೆ. ಹ್ಮ್ ರಥವನ್ನ ಏರ್ತಿರುವ ಹ್ಮ್ ಅವರ ಮುಖ ನೋಡಿದ್ರೆ ಸ್ವಾಮಿ, ಹ್ಮ್ ತಾವರೆಂತ ಅರಳಿದ ಆ ಮುಖ ಎಲ್ಲಿ? ಹಾ ಈ ಮುಖ ಏನಿದಚ್ಚರಿದೋ ತುಗುಡ ತುಂಬಿದ ವದನ, ಏನಿದಚ್ಚರಿ 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 ಇದು ತುಗುಡ ತುಂಬಿದ ವದನ, ಕಾಂತಿ ಕುಕ್ಕಿದ ಸೂರ್ಯ ಬೇಸಿಗೆಯ ಕರಿಮೋಡ, ಕಾಂತಿ ಕುಕ್ಕಿದ ಸೂರ್ಯ ಬೇಸಿಗೆಯ ಕರಿಮೋಡ, ಕಾಂತಿ ಕುಕ್ಕಿದ ಸೂರ್ಯ ಬೇಸಿಗೆಯ ಕರಿಮೋಡ. ವಿಷಯವನ್ನ ಹೇಳಿದ ಕೂಡಲೇ ತಾವರೆಯಂತೆ ತೆರಳಿದವರ ಮುಖ ಈಗ ಕರಟಿ ಮುರಟಿ ಬಾಡಿ ಬಸವಳಿದಿದೆ. ಆಗೋಯ್ತು. ಹೌದಾ? ಬೇಸಿಗೆ ಕಾಲದಲ್ಲಿ ಸೂರ್ಯನಿಗೆ ಹಾ ಕರಿಮೋಡಗಳು ಅಡ್ಡ ಬಂದು ಹಾ ಅವನ ಮುಖದ ಕಾಂತಿ ಹೇಗೆ ಕುಗ್ತದೆ ಹಾ ಹಾ ಹಾಗಾಗಿದೆ. ಹೌದಾ? ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಹಾ 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 ಹೋದ ವರ್ಷ ಉಪ್ಪಿ
ಉಪ್ಪಿಗೆ ಹಾಕದ ಅಪ್ಪೆ ಮಿಡಿಯಾಗಿ ಹಾ ಅವ್ರ ಮುಖ ಎನ್ನುವುದು ಬಾಡಿಗೆ ಬಾಗುತ್ರಿ. ಚೀಂಟಿ ಹೋಗಿದ ಯಾಕೆ ಇಲ್ಲರಿದ್ರೆ ಹಾ ವಿಷಯ ಏನಂತ ತಿಳಿತದ? ಹಾ ಹಾ ತಿಳಿದವರಲ್ಲಿ ಕೇಳಬೇಕು. ಹಾಗಾಗಿ ತಡ ಮಾಡುವುದಲ್ಲ, ಹಾ ನೇರವಾಗಿ ಅನಿದರುಳು ಕೌರವನನೇ ಮದಿ ಅಂಗಾಧಿಪತಿ ಕರ್ಣರ್ ರಣಕೈದಂದನು ಶಲ್ಯಸಾರಿ ಹತ್ತಿದೆ ತೈದಂತ ಎತ್ತಾದರ್ಗಡದಿಂದ ಎತ್ತಾಗಡ್ಗದಿಂದ 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 ನನ್ನ ವಿರೋಧಿಯಾಗಿರುವಂತ ಅರ್ಜುನನ ಸಮ್ಮುಖದೆಡೆಗೆ ನಿಲ್ಲಬೇಕು, ಸಾಗಬೇಕು. ಹಾರಿಸು ರಥವ.
ವೇದ ಆನೆಗಳು ಚಕ್ರವಿಲ್ಲದ ರಥ ರುಂಡಗಳು ಚಂಡಾಡಿ ಎಸವ ಭೀಕರ ನೋಟ ಶಲ್ಯ, ಇದೆಂತ ದಾರುಣ ದೃಶ್ಯ, ಇದೆಂತ ಹೃದಯ ವಿದ್ರಾವಕವಾಗಬಹುದಾದಂಥ ಸನ್ನಿವೇಶ. ಅಬ್ಬಾ, ಎಂಥ ಭೀಭತ್ಸವಾದಂಥ ಭೀಕರವಾದಂಥ ದೃಶ್ಯವನ್ನು ಈ ಹಾಳು ಕಣ್ಣುಗಳಿಂದ ನಾನು ಕಾಣ್ತಾ ಇದ್ದೇನೆ. ಒಂದು ಕಡೆ ಆನೆ ಚಿಪ್ಪೊಡೆದು ಧರೆಯಲ್ಲಿ ಹೊರಗಿದೆ, ಮತ್ತೊಂದೆಡೆ ಕುದುರೆಗಳ ರುಂಡ ಮುಂಡವೇ ಕತ್ತರಿಸಲ್ಪಟ್ಟು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಒದ್ದಾಡುತ್ತಾ ಇದೆ. ಒಂದೆಡೆ ಅಸ್ತ್ರ ಶಸ್ತ್ರಗಳ ರಾಶಿ ರಾಶಿ, ಮತ್ತೊಂದೆಡೆ ರುಂಡ ಮುಂಡ ಬೇರ್ಪಟ್ಟು ಇಡೀ ರಣಧಾರಣಿ ರಕ್ತಸಿಕ್ತವಾಗಿ ಹೋಗಿದೆ. ಇದನ್ನು ನೋಡುವಾಗ ನನ್ನ ಎದೆ ಜಲ್ಲೆಡುತ್ತಾ ಇದೆ, ಜಲ್ಲೆಡುತ್ತಾ ಇದೆ. ಶಲ್ಯ, ಯುದ್ಧರಂಗವಾಗಲಿ ಯುದ್ಧವಾಗಲಿ ನಮ್ಮಂತವರಿಗೆ ಭಯವನ್ನ ಉಂಟು ಮಾಡುವ ಸಂಗತಿ ಅಲ್ಲ, ಭಯವನ್ನ ಹುಟ್ಟಿಸಬಾರದು ಕೂಡ. ಆದರೆ ನಿಮ್ಮಂತವರಿಗೆ ಭಯ ಆಗುವಂತದ್ದು ಸಹಜವೇ. ಶಲ್ಯ, ನಾನು ಯಾರು ಅಂತ ಮಾಡಿದೆ ನೀನು? ಕ್ಷಾತ್ರ ನಾರಿ ಕುಂತಿ ಗರ್ಭದಲ್ಲಿ ಪುಟ್ಟಿಯನು, ಕ್ಷಾತ್ರ ನಾರಿ ಕುಂತಿ ಗರ್ಭದಲ್ಲಿ ಪುಟ್ಟಿಯನು, ಕ್ಷಾತ್ರ ನಾರಿ ಕುಂತಿ ಗರ್ಭದಲ್ಲಿ ಪುಟ್ಟಿಯನು. ಆದರೂ ರಾಧೆ ಮಗ ಸೂತನು ನಾನು, ಆದರೂ ರಾಧೆ ಮಗ ಸೂತನು ನಾನು. ಎದುರಾಳಿ ಪಾಂಡವರು ಎನ್ನ ತಮ್ಮಂದಿರೇ, ಎದುರಾಳಿ ಪಾಂಡವರು ಎನ್ನ ತಮ್ಮಂದಿರೇ. ಎನಿತು ಸಮರವಗೈದೆ ಮನಸ್ಸು ಮುದುಡುತ್ತಲಿಯುವುದು, ಎನಿತು ಸಮರವಗೈವೆ ಮನಸ್ಸು ಮುದುಡುತ್ತಲಿಯುವುದು. ಎದುರಾಳಿ ಪಾಂಡವರು ಎನ್ನ ತಮ್ಮಂದಿರೇ, ಎನಿತು ಸಮರವಗೈವೆ ಮನಸ್ಸು ಮುದುಡುತ್ತಲಿಯುವುದು. ಶಲ್ಯ, ನಿನ್ನ ಮಾತಿನ ಧ್ವನಿ ನನಗೆ ಅರ್ಥವಾಗ್ತಾ ಇದೆ. ಕ್ಷತ್ರಿಯರಾದವರಿಗೆ ಇದು ಭೀಕರ ಅಲ್ಲ, ಬೀಭತ್ಸ ಅಲ್ಲ, ಇದು ಎದುರಿಸಬೇಕಾದಂತಹ ಸಹಜ ಸ್ಥಿತಿ. ನಾನು ಕ್ಷತ್ರಿಯ ಅಲ್ಲ ಅಂತ ನೀನು ಹೇಳುವುದು ಬೇಡ. ನಾನು ಕ್ಷತ್ರಿಯನೇ. ಕ್ಷತ್ರಿಯರಿಯಾಗಿರುವಂತ ಪಾಂಡು ಚಕ್ರವರ್ತಿಯ ಹಿರಿಯ ಮಡದಿಯಾಗಿರುವಂತ ಕುಂತಿ ದೇವಿ ಹಡದ ಮಗ ನಾನು. ಆದ್ರೆ ಏನು ಮಾಡೋಣ, ಸೂತ ಜಾತಿಯವನ ಹೆಂಡತಿಯಾಗಿರುವಂತ ರಾಧೆ ನನ್ನನ್ನು ಸಾಕಿ ಸಲಹಿದಳು. ರಾಧೆಯ ಪಾಲಿತ ಪುತ್ರನಾದ್ರಿಂದ, ಅವಳು ಸೂತ ಜಾತಿಯವಳಾದ್ರಿಂದ ನಾನು ರಾಧೆಯನಾದೆ, ಸೂತ ಸುತನಾದೆ. ಇಡೀ ಪ್ರಪಂಚ ನನ್ನನ್ನು ಸೂತ ಜಾತಿಯವನು ಎಂದು ಹೀಯಾಳಿಸುತ್ತಾ ಇರಲಿ, ನನಗೆ ನಾನೇನು ಅನ್ನುವುದು ಅರ್ಥವಾಗಿದೆ. ಆದರೆ ಏನು ಮಾಡೋಣ, ಅರ್ಥ ಆದರೂ ಪ್ರಯೋಜನ ಇಲ್ಲವಾಗಿದೆ. ಎದುರುಗಡೆ ಇದ್ದವರು ಆ ಪಾಂಡು ಸುತರು ನನ್ನ ಸಹೋದರರು, ಅವರು ನನ್ನ ತಮ್ಮಂದಿರು ಅನ್ನುವುದು ನನಗೂ ಗೊತ್ತು. ಅವರಿಗೆ ನಾನು ಅಣ್ಣ ಎನ್ನುವುದು ಗೊತ್ತಿಲ್ಲ. ಹಾಗಾಗಿ ಅಸ್ತ್ರ ಶಸ್ತ್ರವನ್ನು ಅವರ ಮೇಲೆ ಪ್ರಯೋಗಿಸೋಣ ಅಂತ ಹೇಳಿದರೆ ನನ್ನ ಅಂತರಂಗ ಬಡಿದೆಚ್ಚರಿಸುತ್ತಾ ಇದೆ. ಸಹೋದರರ ಸಾವನ್ನು ಅಣ್ಣನಾಗಿ ಕಾಣ್ತೀಯಾ ಎಂದು. ಹಾಗಾಗಿ ಹೊಟ್ಟೆಗೆ ಬಂದ ಸಿಟ್ಟು ರಟ್ಟೆಗೆ ಬರ್ತಾ ಇಲ್ಲ. ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ. ಈ ಯುದ್ಧ ರಂಗದಲ್ಲಿ
ನನ್ನ ಮನಸ್ಸು ಮುದುಡುತ್ತಾ ಇದೆ ಎಂಬುದಾಗಿ ನೀನು ಹೇಳುತ್ತಾ ಇದ್ದೀನಿ. ಹೌದು, ಬಹುದಿನದಿಂದ ನಿರೀಕ್ಷಿಸಿದ ದಿನವಲ್ಲವೇನೋ ಇದು? ಹೌದೇ ಹೌದು. ಬಯಸಿ ಬಂದಿರುವ ಕಾಲವಿದು, ಆದೇಶ ಬಯಸಿ ಬಂದಿರುವ ಕಾಲವಿದು, ಹಿರಿಯರನ್ನು ಮುಗಿಸಿ ಬಂದಿರುವ ಕಾಲವಿದು, ಹಿರಿಯರನ್ನು ಮುಗಿಸಿ ಬಂದಿರುವ ಕಾಲವಿದು, ಎದುರು ನೋಡಿರುವ ಗುಣಗಳು ತುಂಬಿ ಬಂದಿರುವ ಕಾಲವಿದು, ಹೌದು ಶಲ್ಯ. ಎದುರು ನೋಡಿರುವ ಗುಣಗಳು ತುಂಬಿ ಬಂದಿರುವ ಕಾಲವಿದು, ಆದರೇನೆಂಬೆ ಹರ 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 ವ್ಯರ್ಥವಾದು ಎಲ್ಲ, ಆದರೇನೆಂಬೆ ಹರ 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 ವ್ಯರ್ಥವಾದು ಎಲ್ಲ ಅಸ್ತ್ರಗಳು ಶಸ್ತ್ರಗಳು ನಾ ಕಲಿತ ವಿದ್ಯೆಗಳು, ವ್ಯರ್ಥವಾದು ಎಲ್ಲ ಅಸ್ತ್ರಗಳು ಶಸ್ತ್ರಗಳು ನಾ ಕಲಿತ ವಿದ್ಯೆಗಳು, ಬಯಸಿ ಬಂದಿರುವ ಕಾಲವಿದು. ಮಾತ್ರ ಭೂಪ ಮನಸ್ಸು ಮುದುಡುತ್ತಾ ಇದೆ. ಅವರ ಸಮ್ಮುಖದಲ್ಲಿ ಅಸಮರ್ಥನಾಗ್ತಾ ಇದ್ದೇನೆ. ನನ್ನ ಪಶ್ಚಾತ್ತಾಪದ ಒಳಗುದಿಯನ್ನು ಕೇಳಿ, ಹಾಗಾದರೆ ಕರ್ಣನಿಗೆ ಇದು ಬಯಸಿದ ಕಾಲ ಅಲ್ಲವೇ ಅಂತ ನಿನಗೆ ಅನ್ನಿಸುವುದು ಸಹಜ. ಬಯಸಿ ಬಂದಿಹ ಕಾಲ. ಎಷ್ಟೋ ಕಾಲದಿಂದ ನಾನು ಹಪಹಪಿಸುತ್ತಾ ಇದ್ದೆ ಸತ್ಯ. ಈ ಒಂದು ಘೋರ ಭೀಷಣ ರಣರಂಗಕ್ಕಾಗಿ. ಕರ್ಣನ ಅಸ್ತಿತ್ವ ಇರುವುದೇ ಅರ್ಜುನನ ವೈರದಲ್ಲಿ. ಹಾಗಾಗಿ ಆ ವೈರದ ಪರಿಮಾರ್ಜನೆಗಾಗಿ ಇಂತಹ ಕಾಲವೊಂದು ಬರಬೇಕು ಎಂದು ನಾನು ಕಾಯುತ್ತಾ ಇದ್ದೆ. ಬಯಸಿ ಬಂದಿಯ ಕಾಲ ಎದುರಿಗೆ ಸನ್ನಿಹಿತವಾಗಿದೆ. ಅಲ್ಲವೇ? ಸಾಮಾನ್ಯ ಕಾಲ ಅಲ್ಲ ಇದು. ಮುತ್ತಜ್ಜ ಭೀಷ್ಮಾಚಾರ್ಯರನ್ನು ಶರತಲ್ಪದಲ್ಲಿ ಮಲಗಿಸಿದ ಕಾರ್ಯ. ಶಾಪಾದಪಿ ಶರಾದಪಿ ಶರಶಂಕರನೆಂದೇ ಪ್ರಕೀರ್ತಿತರಾಗಿರುವಂತಹ ದ್ರೋಣಾಚಾರ್ಯರನ್ನು ಹತ್ಯೆಗೆ ಗುರಿ ಮಾಡಿದ ಕಾಲ ಇದು. ಈ ಕಾಲ ಪ್ರವಾಹದಲ್ಲಿ ಹಿರಿಯವರೆಲ್ಲವರು ತೇಲಿ ಹೋಗುತ್ತಾ ಇದ್ದಾರೆ. ಈಗ ನನಗೆ ಸೇನಾಧಿಪತ್ಯದ ಕಾಲ ಒದಗಿ ಬಂದಿದೆ. ಬಯಸಿ ಬಂದ ಕಾಲ ಇದು ಹೌದಾದರೂ ಹರ ಹರ ಯಾವುದು ನೆನಪಿಗೆ ಬರುತ್ತಾ ಇಲ್ಲ. ನಾ ಕಲಿತ ವಿದ್ಯೆ, ನಾನು ಆರ್ಜಿಸಿರುವಂತ ಅಸ್ತ್ರ ಶಸ್ತ್ರ ಎಲ್ಲವೂ ವ್ಯರ್ಥವಾಗುತ್ತಾ ಇದೆ, ವ್ಯರ್ಥವಾಗುತ್ತಾ ಇದೆ. ಕರ್ಣ, ನಾವು ಹಿಡಿದಿರುವಂತಹ ಶಸ್ತ್ರಾಸ್ತ್ರಗಳು ಪ್ರಯೋಗಿಸದೇ ಇದ್ದರೆ ಮಾತ್ರ ವ್ಯರ್ಥ ಅಂತ ಆಗುತ್ತವೆ. ನಿನ್ನ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಇದ್ದು ಕೂಡ ವ್ಯರ್ಥವಾಗಿ ಹೋಯ್ತು ಎಂಬುದಾಗಿ ಹೇಳುತ್ತಾ ಇದ್ದೀನಿ. ಇದಕ್ಕೆ ಕಾರಣ ಏನಯ್ಯ? ಅದಕ್ಕೊಂದು ಬೇರೆ ಕಥೆಯೇ ಇದೆ. ಹೆತ್ತ ಬೆಗೆಯಿತ್ತೆ ಭಾಷೆಯನು ರೇ ನಾನು, ಹೆತ್ತ ಬೆಗೆಯಿತ್ತೆ ಭಾಷೆಯನು ರೇ ನಾನು, ತಡೆಯಾಯಿತದುವೆ ಕೇಳು ಶಲ್ಯೋ, ತಡೆಯಾಯಿತದುವೆ ಕೇಳು ಶಲ್ಯೋ. ಬತ್ತಿ ಹೋದುವು ಎಲ್ಲ ಎಲ್ಲ ಸಾಹಸಗಳು, ಬತ್ತಿ ಹೋದುವು ಎಲ್ಲ ಸಾಹಸಗಳು, ಮುಂದೆತ್ತಾಡ ಹಾದಿಯ ಹುಡುಕಲಿ ವಿಧಿಯೇ, ಮುಂದೆ
ಗಂಡ ಇದ್ದು ವಿಧವೆ ಎನ್ನುವ ಸ್ಥಿತಿ ಕರ್ಣನದ್ದಾಗಿದೆ. ಯಾಕೆ? ಒಂದು ಸಂದರ್ಭದಲ್ಲಿ ನನ್ನ ಹೆತ್ತ ತಾಯಿಯಾಗಿರುವಂಥ ಕುಂತಿದೇವಿಗೆ ಮಾತನ್ನಿತ್ತೆ, ಭಾಷೆಯನ್ನು ಕೊಟ್ಟೆ. ತೊಟ್ಟಮ್ಮನ್ನು ತೊಡಬೇಡ ಮಗನೇ ಎಂದು ಹೇಳಿದಾಗ ಅವಳ ಮಾತಿಗೆ ಒಡಂಬಟ್ಟು ಅಪ್ರಯತ್ನವಾಗಿ ನಾನು ಮಾತನ್ನು ಕೊಟ್ಟೆ. ಹಾಗಾಗಿಯೇ ನನ್ನ ಮಕ್ಕಳ ಇವರನ್ನು ಕಾಪಾಡು ಎಂದು ಕೇಳಿಕೊಂಡಾಗ ಕಾಪಾಡುತ್ತೇನೆಂದು ಮಾತು ಕೊಟ್ಟ ಪ್ರಕಾರವಾಗಿ ಪಾಂಡವರು ಕಣ್ಣೆದುರಿಗೆ ಇದ್ದರು. ಅವರನ್ನು ಬಡಿಯುವುದಕ್ಕಾಗುವುದಿಲ್ಲ, ಅವರನ್ನು ಕಡಿಯುವುದಕ್ಕಾಗುವುದಿಲ್ಲ, ಅವರನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ವಿಧಿಯೇ, ಈ ಕರ್ಣನಿಗೆ ಮತ್ಯಾವ ದಾರಿ ಉಂಟು ಜಯವನ್ನು ಸಂಪಾದಿಸುವುದಕ್ಕೆ? ಕರ್ಣ ಶಸ್ತ್ರಗಳನ್ನು ತೊಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೆ. ಕಲಿತ ವಿದ್ಯೆಗಳೇನಾಗಿ ಕೊಯ್ಯಲಿ ತಿರುಗುವ ಕೊಡಲಿಯ ಹಿಡಿದ ರಾಮನ ಕಂಡೆ ಕ್ಷತ್ರಿಯರಾಧಕ ರಾಮನ ಕಂಡೆ. ಶಲ್ಯ ಭೂಪತಿ ಬಾಲ್ಯ ವಿದ್ಯಾಭ್ಯಾಸ ಅದನ್ನು ದ್ರೋಣಾಚಾರ್ಯರಲ್ಲಿ ಮುಗಿಸಿದ ಮೇಲೆ ವಿಶೇಷವಾದಂಥ ಅಸ್ತ್ರಶಸ್ತ್ರಗಳನ್ನು ಅನುಗ್ರಹಿಸಬೇಕು ಅಂತ ಕೇಳಿದೆ. ನೀನು ಅಪಾತ್ರ ಅಂತ ತಿರಸ್ಕರಿಸಿದರು. ಅದಮ್ಯವಾದಂಥ ನನ್ನ ಉತ್ಸಾಹಕ್ಕೆ ಕೊಡಲಿ ಪೆಟ್ಟು ಬಿತ್ತು. ಆದರೂ ಉತ್ಸಾಹ ಭಗ್ರನಾಗಿ ನಿರುತ್ಸಾಹಿಯಾಗಿ ಕಾಲವನ್ನು ಕಳೆಯಲಿಲ್ಲ. ಪ್ರಪಂಚ ವಿಶಾಲವಾಗಿದೆ, ಬೇಕಷ್ಟು ಮಾರ್ಗಗಳಿವೆ, ಹೇಳಿಕೊಡುವವರು ಬೇಕಷ್ಟು ಜನರಿದ್ದಾರೆ. ಹಾಗಾಗಿಯೇ ಅರಸುತ್ತ ಭಾರ್ಗವರಾಮರಿದ್ದೆಡೆಗೆ ಸಾಗಿದೆ. ಅನತಿ ದೂರದಿಂದ ನೋಡ್ತೇನೆ, ಕೆಂಜಡೆ, ಕೆಂಗಣ್ಣು, ಕ್ಷತ್ರಿಯಾಂತಕ ಎನ್ನುವಂಥ ಬಿರುದನ್ನು ಪಡೆದಿರುವಂಥ ಗಂಡು ಕೊಡಲಿಯ ರಾಮ ಕೊಡಲಿಯನ್ನ ಎತ್ತಿ ನಿಂತಿರುವಂಥ ದೃಶ್ಯವನ್ನ ಕಂಡೆ. ಒಮ್ಮೆ ಭಯಪಟ್ಟರು, ಕಲಿಯಬೇಕೆನ್ನುವಂಥ ಲವಲವಿಕೆ ನನ್ನಲ್ಲಿ ಇರುವುದರಿಂದ ಅದನ್ನೆಲ್ಲ ಬದಿಗೆ ಸರಿಸಿ ಓಡೋಡಿ ಹೋಗಿ ಅವರ ಪದವನ್ನ ಕಟ್ಟಿಕೊಂಡೆ. ಆವಾಗ ಯಾರು ಮಗು ಅಂತ ಕೇಳಿದರು. ನಾನು ಹೇಳಿದೆ. ಆವಾಗ ಅವರೊಂದು ಮಾತನ್ನ ಹೇಳಿದರು. ಏನು ಗೊತ್ತೇ? ಬ್ರಾಹ್ಮಣರಿಗಾದರೆ ಉಪದೇಶಿಸುವೆ, ಬ್ರಾಹ್ಮಣರಿಗಾದರೆ ಉಪದೇಶಿಸುವೆ ಆದರೆ ಕ್ಷತ್ರಿಯರಿಗಲ್ಲ ಎಂದೆಂದು ಅಪ್ಪರಿಸಲಾಗ ಜಮದಗ್ನಿತ್ತಲೆಯ ಭದ್ರಭೂಪ ಅವರೇ ಹೇಳಿದರು. ನೀನೇನೋ ವಿದ್ಯೆಯನ್ನು ಆರ್ಜಿಸುವುದಕ್ಕಾಗಿ ಬಂದೆ. ಕ್ಷತ್ರಿಯೋಚಿತವಾಗಿರುವಂಥ ಶಸ್ತ್ರವಿದ್ಯೆಯನ್ನು ಬ್ರಾಹ್ಮಣರಿಗಲ್ಲದೆ ಅನ್ಯರಿಗೆ ನಾನು ಉಪದೇಶಿಸುವವನಲ್ಲ. ಒಂದೊಮ್ಮೆ ನೀನು ಕ್ಷತ್ರಿಯನೇ ಹೌದು ಅಂತಾದರೆ ಆದಷ್ಟು ಬೇಗ ತೊಲಗು ಅಂತ ಅಬ್ಬರಿಸಿದರು. ಆವಾಗ ಬೇರೆ ದಾರಿ ಕಾಣದೆ, ಸ್ವಾಮಿ ನಾನು ಕ್ಷತ್ರಿಯನಲ್ಲ, ನಾನೊಬ್ಬ ಬ್ರಾಹ್ಮಣ ಅಂತ ಹೇಳಿಯೇ ಬಿಟ್ಟೆ. ಸರಿಯೋ ತಪ್ಪೋ ವಿಚಾರ ಮಾಡುವುದಕ್ಕೆ ಹೋಗಲಿಲ್ಲ. ನನಗೆ ಕ್ಷತ್ರಿಯ ವಿದ್ಯೆಯನ್ನು ಆರ್ಜಿಸಬೇಕಿತ್ತು. ಆ ದಾರಿ ಅಲ್ಲದೆ ಬೇರೆ ದಾರಿ ನನಗೆ ಗೋಚರವಾಗಲಿಲ್ಲ. ಅವರು ಅದನ್ನು ಒಪ್ಪಿದರು.
ತನ್ನಲ್ಲಿರಬಹುದಾದಂಥ ಎಲ್ಲ ಅಸ್ತ್ರಶಸ್ತ್ರ ವಿದ್ಯೆಯನ್ನು ನನಗೆ ದಾರೆ ಎರೆದರು. ಒಂದು ದಿವಸ ಏನಾಯ್ತು ಗೊತ್ತೇ? ಏನಾಯ್ತು? ಸಂದು ವಿಶ್ರಮಿಸೆಯನ್ನ ತೊಡೆ ಬಳಸಿ ಪರಶುಧರ ವಿಶ್ರಮಿಸೆಯನ್ನ ತೊಡೆ ಬಳಸಿ ಅನಿತರುಳು ಉಪವನದೆ ತೆರಳಿ ಬಲಗಳ ಹುಡುಕಿ ಪರಶುಧರ ವಿಶ್ರಮಿಸೆಯನ್ನ ತೊಡೆ ಬಳಸಿ ವಿಧಿ ತುಂಬಿ ತೆರೆ ಬಂದು ಉರಿತಲಗನು ಬರದೆ ವಿಧಿ ತುಂಬಿ ತೆರೆ ಬಂದು ಊರಿತಲಗನು ಬರದೆ ಒಸರಿದುದ ಸೋಕಿ ಮುಸುಗುಡುತ್ತಲಿದ್ದ ಗುರು ಒಸರಿದುದ ಸೋಕಿ ಮುಸುಗುಡುತ್ತಲಿದ್ದ ಗುರು ಹೀಗೆ ಎಲ್ಲ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಅವರಿಂದ ನಾನು ಕಲಿತುಕೊಂಡೆ. ಎಲ್ಲವನ್ನು ನನಗೆ ಅನುಗ್ರಹಿಸಿದರು. ಹೀಗೆ ಹರ್ಷಭರಿತರಾಗಿ ಆನಂದ ತುಂದಿಲಾಂತಃಕರರಾಗಿ ಕಾಲವನ್ನು ಕಳೆಯುತ್ತಾ ಇರುವಂತಹ ಸಂದರ್ಭ ಒಂದು ದಿವಸ ಹಣ್ಣು ಹಂಪಲಗಳನ್ನು ಸಂಗ್ರಹಿಸುವುದಕ್ಕೆ ಕುಶ ಸಮೀಧೆಗಳನ್ನು ಸಂಗ್ರಹಿಸುವುದಕ್ಕೆ ನಾನು ಗುರು ಭಾರ್ಗವರಾಮರು ಒಟ್ಟಾಗಿ ಉಪವನಕ್ಕೆ ಹೋದೆವು. ಹಣ್ಣು ಹಂಪಲುಗಳನ್ನೆಲ್ಲ ಅರಸಿ ಆಯ್ದು ತರುವಂತಹ ಸಂದರ್ಭ ಆಯಾಸಗೊಂಡಂತಹ ಗುರುಗಳು ವಿಶ್ರಾಂತಿಯನ್ನು ಬಯಸಿದರು. ನಾನು ಆವಾಗ ನನ್ನ ಉತ್ತರೀಯವನ್ನಲ್ಲಿಯೇ ಹಾಸಿದೆ. ನನ್ನ ತೊಡೆಯನ್ನೇ ತಲೆದಿಂಬಾಗಿಸಿ ವಿಶ್ರಾಂತಿ ಪಡೆಯುವುದಕ್ಕೆ ಅವರಲ್ಲಿ ಬೇಡಿಕೊಂಡೆ. ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಗಾಢವಾದಂಥ ನಿದ್ರೆಯಲ್ಲಿ ಗುರುಗಳು ಮೈಮರೆತಿದ್ದರು. ನಾನು ಅದ್ಯಾವುದೋ ಅವ್ಯಕ್ತವಾದಂಥ ಆನಂದಾನುಭೂತಿಯನ್ನು ಅನುಭವಿಸುತ್ತಾ ಇದ್ದೆ. ಆದರೆ ಯಾವುದು ಹೆಚ್ಚು ಕಾಲ ಉಳಿಯುವುದಿಲ್ಲ ಎನ್ನುವುದಕ್ಕೆ ನನ್ನ ಬದುಕೆ ಜ್ವಲಂತ ಸಾಕ್ಷಿಯಾಗಿ ಹೋಯಿತು. ಎಲ್ಲಿತ್ತೋ ಏನು, ಹೇಗೆ ಬಂತೋ ಏನು, ಒಂದು ದುಂಬಿ ಹಾರಿ ಬಂದು ಯಾವನನ್ನ ಎಡತೊಡೆಯ ಮೇಲೆ ಗುರುಗಳು ತಲೆ ಇಟ್ಟು ಮಲಗಿದ್ದರು ಅದೇ ತೊಡೆಯನ್ನೇ ಕಚ್ಚಿ ಕೋಡೆ ಕೋಡೆ ರಕ್ತ ಹರಿಯುವಂತೆ ಮಾಡಿ ಹಾರಿ ಮರೆಯಾಗಿ ಹೋಯಿತು. ನಾನು ಆದರೂ ನೋವನ್ನು ಸಹಿಸಿಕೊಂಡೆ. ಧಾರಾಕಾರವಾಗಿ ರಕ್ತ ಹರಿಯುತ್ತಾ ಇತ್ತು. ಗುರುಗಳಿಗೆ ನಿದ್ರಾಭಂಗ ಆಗಕೂಡದು ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ
ಆ ನೋವನ್ನೆಲ್ಲ ಅವಡುಗಚ್ಚಿ ಸಹಿಸಿಕೊಂಡೆ. ರಕ್ತಧಾರೆ ನಮ್ಮ ಗುರುಗಳ ಮೈಗೆ ಸೋಂಕಿತು. ಎಚ್ಚರಾದವರು ಪೂರ್ವದ ಇತಿವ್ರತರಿದು ಇತ್ತನು ಶಾಪವ. ಪೂರ್ವದ ಇತಿವ್ರತರಿದು ಇತ್ತನು ಶಾಪವ. ಹೊತ್ತಲಿ ಹಾಳಾಗಲಿ ಶಸ್ತ್ರಗಳು ಎಂದೆನುತ ಶಾಪವ ಮಿಗೆ ಪರೀಕ್ಷಿಸಲಿಗೆ ಅಸ್ತ್ರಗಳು ಮಿಗೆ ಪರೀಕ್ಷಿಸಲಿಗೆ ಅಸ್ತ್ರಗಳು ಇದ್ದಕ್ಕಿದ್ದ ಹಾಗೆ ಕಾಲಭೈರವನಂತಾದರು. ಒಮ್ಮೆ ಮೈಗೆ ತಾಗಿದ ನೆತ್ತರನ್ನು ಮತ್ತೊಮ್ಮೆ ನನ್ನನ್ನು ದುರು 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 ಗುಟ್ಟಿ ನೋಡಿದರು. ಅಪಾದ ಮಸ್ತಕವಾಗಿ ಅವಳ ಕಣ್ಣಾಳಿಗಳು ಸಂಚರಿಸುತ್ತಾ ಇತ್ತು. ಪ್ರತ್ಯಕ್ಷ ಶಂಕರನ ಹಾಗೆ ಕುಪಿತರಾದಂಥ ಅವರು ಹೇಳಿದ ಮಾತೇನು ಗೊತ್ತೇ? ಎಲ್ಲ ಹುಡುಗ, ಬ್ರಾಹ್ಮಣನೆಂದು ಮೋಸದಿಂದ ವಿದ್ಯೆಯನ್ನು ಕಲಿತೆ, ನನ್ನನ್ನೇ ಮೋಸ ಮಾಡಿದೆ. ಗುರುವಿಗೆ ಮೋಸ ಮಾಡುವ ಶಿಷ್ಯನೇ ನೀನು. ಹಾಗಾದ್ರೆ ಈ ಗುರು ಏನು ಅನ್ನುವುದು ನಿನಗೆ ಅರ್ಥ ಆಗಬೇಕು. ನೀನು ಮಾಡಿರುವಂಥ ಮೋಸಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಬೇಕು. ಆಯತ ಹೊತ್ತಿನಲ್ಲಿ ನನ್ನಿಂದ ಕಲಿತ ಎಲ್ಲ ವಿದ್ಯೆಯು ಮರವೆಯಾಗಿ ಹೋಗಲಿ ಎಂದು ಶಪಿಸಿದರು. ಶಪಿಸಿಬಿಟ್ರು ಶಲ್ಯ. ಹಾಗಾಗಿ ಯಾವ ಅಸ್ತ್ರಶಸ್ತ್ರಗಳು ಈಗ ನನಗೆ ನೆನಪಿಗೆ ಬರ್ತಾ ಇಲ್ಲ. ಏನು ಮಾಡಬೇಕೆನ್ನುವುದೇ ಅರ್ಥವಾಗ್ತಾ ಇಲ್ಲ. ಏನು ಮಾಡಲಿ ಶಲ್ಯ? ಈ ವಿಷಾದ ಸಲ್ಲದು, ಇದು ಸಲ್ಲದು. ಸೋಕೆ ವಿಷಾದ ಸತ್ತರೆ ಸ್ವರ್ಗ, ಸೋಕೆ ವಿಷಾದ ಸತ್ತರೆ ಸ್ವರ್ಗ. ಎತ್ತರ ಭೂಮಿ ಎರಡು ಒಂದೇ, ಎತ್ತರು ಭೂಮಿ ಎರಡು ಒಂದೇ. ಇಬ್ಬಲವೆಂಬುದು ಇಲ್ಲವೂ ಪ್ರತಿ, ಕಾಯೋ ಕಾಮದೇವತೆಯ ಕುದುರೆಯ. ಶಲ್ಯ, ಏನೋ ಕ್ಷಣ ಹೊತ್ತು ವಿಷಾದ ಭಾವ ಆವರಿಸಿದ್ದ. ಹೌದು, ಕಾರಣ ನನ್ನ ಬದುಕಿನಲ್ಲಿ ಎದುರಾದಂತಹ ದುರಂತ ಸನ್ನಿವೇಶಗಳು. ಬಿಡು, ರಣಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಾಗಿದೆ. ಹೋರಾಟವನ್ನ ಮುಂದುವರಿಸುವುದು ಅನಿವಾರ್ಯವೂ ಆಗಿದೆ, ಅವಶ್ಯವೂ ಆಗಿದೆ. ವೀರ ಕ್ಷತ್ರಿಯನಾದವನಿಗೆ ಯಾವ ಕಾಲದಲ್ಲಿಯೂ ಸೋಲೆನ್ನುವುದು ಇಲ್ಲವೇ ಇಲ್ಲ. ಒಂದೋ ಗೆಲುವು, ಅಲ್ಲ ಸತ್ತು ವೀರ ಸ್ವರ್ಗವನ್ನು ಸೂರೆಗೊಳ್ಳುವುದು. ಯುದ್ಧದಲ್ಲಿ ಖಂಡಿತ ಈ ಭೂಮಿಯಲ್ಲಿ ನಷ್ಟ ಅನ್ನುವುದು ಇಲ್ಲವೇ ಇಲ್ಲ. ಗೆದ್ದರೆ ವಿಶಾಲವಾದಂತಹ ಭೂಮಿಯ ಒಡೆತನ, ಸತ್ತರೆ ಪುಣ್ಯ ಲೋಕ, ಆ ಸ್ವರ್ಗ ಪ್ರಾಪ್ತಿ. ಹಾಗಾಗಿ ಆ ಕುರಿತಾಗಿ ಇನ್ನು ಯೋಚಿಸುವುದಲ್ಲ. ತಡ ಮಾಡಬೇಡ, ಅರ್ಜುನನಿದ್ದಡೆಗೆ ರಥವನ್ನು ಹಾರಿಸು. ಬಟಖಾನು ಮನದಿ ಅಚ್ಚರಿಗೊಳ್ಳುತ್ತ, ಮನದಿ ಎಚ್ಚರಿಗೊಳ್ಳುತ್ತ, ಚರಿಸುತ್ತಲಿ ಮುಂದೆ ಕೈದಂದು ನಿಂದು, ಚರಿಸುತ್ತಲಿ ಮುಂದೆ ಕೈ ತಂದು ನಿಂದು.
ಲಿಖಿಸುತ್ತ ಬಟ ತಾನು ಓ ಭಾಗವತ್ರೆ, ಓ ಕರ್ಣರ ಮುಖ ಬಾಡಿದ್ದೇಕೆ? ಹಾ, ಇದಕ್ಕೆ ಕಾರಣ ಏನು? ಏನು ಕಾರಣ? ಇದಕ್ಕೆ ಕಾರಣ ಏನು ಅಂತ ತಿಳಿಲಿಕ್ಕೆ ಹಾ ನಾನು ತಿಳಿದವರದ್ದು ಕೇಳಲಿಕ್ಕೆ ಅಂತ ಹೋದೆ. ಹಾ ಹಾ ಆದ್ರೆ ನಮ್ಮ ಗ್ರಾಚಾರ ಏನು ಗೆಳಚಾರ? ತಿಳಿದವರು ಯಾರೂ ಇಲ್ಲ ಸ್ವಾಮಿ. ಹೌದಾ? ಇಲ್ಲ. ಹ್ಮ್. ಆದ್ರೂ ಕರ್ಣರ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ. ಹಾ ಹಾ ಕರ್ಣರು ಹೇಗಿದ್ದವರ? ಹಾ ಹಾ ಕರ್ಣರು ಹೇಗಿದ್ದವರು ಗೊತ್ತುಂಟಾ? ಉಗ್ರ ತೇಜದಿ ಬೆರವ ಕದನದಲ್ಲಿ ಅಂಗನಪೋ, ಉಗ್ರ ತೇಜದಿ ಮೆರವ ಕದನದಲ್ಲಿ ಅಂಗನಪ, ಶಲ್ಯ ನೊಡಗೂಡಿ ಬಾ ನಾಗ ಚೆನ್ನೆಯ ಸ್ವಾಮಿ, ಹೌದು, ಶಲ್ಯ ನೊಡಗೂಡಿ ಬಾ ನಾಗ ಚೆನ್ನೆಯ ಸ್ವಾಮಿ. ಕಣ್ಣು ಕೆಂಪಾಗಿವುದು ಅನುಸರಿಸುವುದೇಕೋ, ಏಕೆ? ಕಣ್ಣು ಕೆಂಪಾಗಿವುದು ಅವಸರಿಸುವುದೇಕೋ, ತುಗುಡ ತುಂಬಿದೆ ಮನದಿ ಹದನವೇನಿಯುವುದು, ತುಗುಡ ತುಂಬಿದ ಮನದಿ ಹದನವೇನಿಯುವುದು. ಕದನ ಕಲಿಯಾದ ಅಂಗನರಪರು ಹೀಗೆ ಈ ರೀತಿಯಾಗಿ ಯುದ್ಧಕ್ಕೆ ನಿರುತ್ಸಾಹಿಗಳಾಗಿ ಹೋಗುವುದಂದ್ರೆ ಏನು ಸ್ವಾಮಿ? ನಮ್ಮ ಕರ್ಣ ಮಹಾರಾಜರ ಚಿಹ್ನೆ ಯಾವುದು ಹೇಳಿ? ಯಾವುದು? ನಾಗ ಚಿಹ್ನೆ. ಹಾ 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 ಯಾವತ್ತು ವೈರಿಗಳಿಗೆ ಉಸುಗುಡುವರು. ಹಾ ಹಾ ಆದ್ರೆ ಇಂದು ಆಗಿಲ್ಲ. ಹೌದಾ? ಏನೋ ಸರಿ ಇಲ್ಲ ಭಾಗವತ್ರೆ. ಹಾ 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 ಏನಂತ ತಿಳಿತಾ ಇಲ್ಲ. ಹೌದಾ? ಏನಾಗಿರ್ಬೋದು? ಹ್ಮ್ ಏನಾಗಿರ್ಬೋದು? ಭಾಗವತ್ರೆ, ಓ ಇದೆಂತ ಸ್ವರ ಭಾಗವತ್ರೆ? ಏನಾಯ್ತು? ಈ ಸ್ವರ ಕೇಳಿ ಹಾ ನನ್ನ ಜೀವ ಎನ್ನುವುದು ಹ್ಮ್ ಒಂದೇ ಸಾರ್ತಿ ಮೇಲೆ ಹೋಗಿ ಹಾ ನನ್ನ ಪುಣ್ಯ ಕೆಳಗೆ ಬಂತ? ನಾನೆಲ್ಲೋ ಒಂದು ಜೀವ ಮೇಲೆ ಹೋಗ್ತಾನಂತ ಭಾವಿಸಿದ್ದೆ. ಹಾ ಇದು ಭೂಲೋಕದ ಸ್ವರ ಅಲ್ಲ ಭಾಗವತ್ರೆ. ಹಾ 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 ಪಾತಾಳದ ಬ್ರಹ್ಮರಾಕ್ಷಸನೇ ಇರಬೇಕು ಅಂತ ಸ್ವರ. ಹೌದಾ? ಅಥವಾ ಈ ರಣಭೂಮಿಯಲ್ಲಿ ಸುತ್ತವರೆಲ್ಲ ಹಾ ಪಿಚಾಚಿಯಾಗಿ ಓಡಾಡ್ತಿದ್ದಾರೆ ಏನು? ಹಾ 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 ಈ ಪಿಚಾಚಿ ಕಾಲಡಿ ಬಿದ್ದು ಸಾಯುವುದು ಹೌದಾ ಭಾಗವತ್ರೆ? ಹಾ 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 ಪಿಚಾಚಿ ಇಲ್ಲೇ ಇರ್ಬೇಕಾಗತ್ರಿ. ಹಾ ನಾನು ಪಿಚಾಚಿ ಹತ್ರ ಬೇಡ್ಕೊಡ್ತೇನೆ. ಹಾ ಪಿಚಾಚಿ, ಓ ಪಿಚಾಚಿ, ಜೀವ ಬಿಡು, ಜೀವ ಬಿಡು, ಜೀವ ಬಿಡು. ಯಾರ ಜೀವ ಬಿಡುದು? ಅಲ್ಲ, ಪಿಚಾಚಿ ಜೀವ ಬಿಡುದಲ್ಲ ಭಾಗವತ್ರೆ. ಹಾ ಹಾ ಅದು ಜೀವ ಬಿಟ್ಟೇ ಪಿಚಾಚಿ ಆದದ್ದು. ಹಾ 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 ಅದು ನನ್ನ ಜೀವ ಬಿಡ್ಲಿಕ್ಕೆ ನಾನು ಬೇಡ್ತಾ ಇದ್ದೇನೆ. ಹೌದಾ? ಯಾಕಂತ ಹೇಳಿದ್ರೆ ಹಾ ಹಾ ನನಗೆ ಮನೆಯಲ್ಲಿರುವುದು ಒಂದೇ ಹೆಂಡತಿ ಭಾಗವತ್ರೆ. ಅಲ್ಲ, ಮತ್ತೆ ಎಲ್ಲರಿಗೂ ಎರಡೆರಡು ಇರ್ತದ? ಹಾಗಲ್ಲ ಭಾಗವತ್ರೆ, ನನಗಿರುವುದು ಒಂದೇ ಹೆಂಡತಿ, ಅವಳು ಮನೆಯಲ್ಲೇ ಇರುವುದು. ಹಾ ಹಾ ಹಾಗಾಗಿ ಮನೆಯಲ್ಲಿರುವ ಒಬ್ಬಳು ಹೆಂಡತಿ. ಹಾ 4 ವರ್ಷಕ್ಕೆ 4 ಮಕ್ಕಳು ಅಷ್ಟೇಯಾ? ಅಷ್ಟೇ. ಹಾಗಾಗಿ ನಾನೆಲ್ಲಾದ್ರೂ ಸತ್ರೆ ಅವರೆಲ್ಲ ಅನಾಥರಾಗ್ತಾರೆ. ಜೀವ ಉಳಿದ್ರೆ ಎಲ್ಲಾದ್ರೂ ಬಲ್ಲೆ ಬೇಡಿ ಬದುಕಬಹುದು. ಇನ್ನು ಹೆಚ್ಚು ಹೊತ್ತು ಇಲ್ಲಿ ಇದ್ರೆ ನಮ್ಮ ಜೀವ ಕುಳುಗಾಲಿಲ್ಲ. ಹೌದಪ್ಪ. ಹಾಗಾಗಿ ತಡ ಮಾಡುದಿಲ್ಲ. ನೇರವಾಗಿ ಇದ್ದಲ ಕರ್ಣನಲ್ಲಿ ಮಹತ್ತರವಾದ ಭಿಕ್ಷೆಯನ್ನು ಯಾಚಿಸಲ್ಗ.
ಪರಿಚಯ ಆಗ್ಲಿಲ್ಲಲ್ಲ. ಹಾಗಾದ್ರೆ ಹೀಗೆ ಕೇಳಿ. ಸ್ವರ್ಗದ ಪದೇ ಇಂದ್ರನಾಗೆಯ ಸ್ವರ್ಗದ ಪದೇ ಸ್ವರ್ಗದಧಿಪತಿ ಇಂದ್ರನಾಗಿ ಮಹಾಭಿಕ್ಷೆಯ ಕೇಳ ಬಂದೆ, ಮಹಾಭಿಕ್ಷೆಯ ಕೇಳ ಬಂದೆ. ಮರಸಿ ರೂಪವ ಧರಿಸಿ ವೇಷವ ಬೆಳೆಸಿ ಕರ್ಣನ ಹರಸಿ ಹೋಗುವೆ. ಪುಣ್ಯಲೋಕ ನೆನೆಸಿಕೊಂಡಂತ ಈ ಸ್ವರ್ಗಲೋಕ, ಸ್ವರ್ಗಲೋಕದ ಅಧಿಕಾರಿಯನ್ನು ಹೊಂದಿಕೊಂಡವನು ಯಾರು? ಯಾರು? ಈ ದೇವೇಂದ್ರನಿದ್ದೇನೆ. ಆಹಾ. ಆದ್ರೆ ಈ ಕ್ಷಣ ತರಗಿಳಿದು ಬರುವುದಕ್ಕೆ ಕಾರಣವೇನು? ಯಾರು? ಮಹತ್ತರವಾದಂತ ಕಾರಣ ಉಂಟು. ಏನಂತ ಕೇಳಿದ್ರೆ, ಭೂಲೋಕದಲ್ಲಿ ನಡೆಯುತ್ತಿರುವಂತ ಘನಘೋರ ಯುದ್ಧ, ಕೌರವರಿಗೂ ಹಾಗೂ ಪಾಂಡವರಿಗೂ ನಡೆಯುತ್ತಿರುವಂತಹ ಯುದ್ಧ. ಈ ಯುದ್ಧದಲ್ಲಿ ಅರ್ಜುನ ವಿಜಯಿಸಬೇಕನ್ನುವುದೇ ದೇವತೆಗಳ ಅಪೇಕ್ಷೆ ಆಗಿದೆ. ಮತ್ತೆ ಅವರ ಅಪೇಕ್ಷೆಯ ಮೇರೆಗೆ ಆ ಕೆಲಸವನ್ನ ಸಾಧಿಸಿಕೊಡುವಲ್ಲಿ ನಾನು ಬಂದಿದ್ದೇನೆ. ಆದ್ರೆ ಯುದ್ಧ ನಡೆಯುವುದು ಯಾರಲ್ಲಿ? ಯಾರ ವಿರುದ್ಧವಾಗಿ? ಅಂಗರಾಜ ಕರ್ಣನೆದುರು ವಿರುದ್ಧವಾಗಿ. ಹಾಗಾದ್ರೆ ಕರ್ಣನೇನು ಸಾಮಾನ್ಯದವನೇ? ಅಲ್ಲವೇ ಅಲ್ಲ, ಹುಟ್ಟಿನಿಂದಲೇ ಪರಾಕ್ರಮಿ ಆತ. ಹಾಗೆ ಅಂಗದಳು ಅನಂಗದಂತೆ ಬೆಳೆದಿರುವಂತ ಕವಚ ಕುಂಡಲಗಳು ಅವನನ್ನು ಸದಾಕಾಲ ರಕ್ಷಿಸ್ತಾ ಇದೆ. ಹಾಗಾದ್ರೆ ನಾನು ಮಾಡಬೇಕಾದ ಕಾರ್ಯವೇನು ಗೊತ್ತೇ? ಏನು? ಆತನ ಶರೀರದಿಂದ ಕವಚ ಕುಂಡಲಗಳನ್ನು ಬೇರ್ಪಡಿಸುವಂತದ್ದು. ಆವಾಗ ಅರ್ಜುನ ವಿಜಯಶಾಲಿ ಆಗ್ತಾನೆ. ನಾವು ಕಂಡು ಸಂತೋಷವನ್ನ ಪಡಬಹುದು. ಹಾಗಾದ್ರೆ ಇಲ್ಲೇ ನಿಂತು ಕಾಲ ವಿಳಂಬ ಏಕೆ? ನೇರವಾಗಿ ಒಂದು ಸಂಶಯ ಕಾಣ್ತಾ ಇದೆ. ಎಲ್ಲಿಯಾದ್ರೂ ಇದೇ ವೇಷದಲ್ಲಿ ನಾನು ಕರ್ಣನ ಮುಂಭಾಗಕ್ಕೆ ಹೋದೆ ಅಂತ ಆದ್ರೆ ನನ್ನ ಕಾರ್ಯ ಆದೀತ? ಇಲ್ಲವೇ ಇಲ್ಲ. ಹೌದಪ್ಪ. ನಾನು ಏನು ಅಂದುಕೊಂಡಿದ್ದೇನೋ ಆ ಕಾರ್ಯ ನಡೆಯುವಂತದ್ದೇ ಅಲ್ಲ. ಹಾಗಾಗಿ ಕರ್ಣನಿಂದ ಕವಚ ಕುಂಡಲವನ್ನ ಕೇಳಬೇಕು. ಈ ವೇಷದಲ್ಲಿ ಅಲ್ಲ, ಮತ್ತೆ ವೇಷದಲ್ಲಿ ಹೋಗ್ತೇನಂತೆ. ಆದ್ರೆ ಹೋಗುವ ವೇಷ ಯಾವುದು? ಸ್ವಾಮಿ, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠತೆಯ ಸ್ಥಾನಮಾನ ಯಾರಿಗೆ ಅಂತ ಕೇಳಿದ್ರೆ ಬ್ರಾಹ್ಮಣರಿಗೆ ಮಾತ್ರ ಅಲ್ಲವೇ? ಹಾಗಾಗಿ ನನ್ನ ಕಾರ್ಯ ಆಗಬೇಕು. ಬ್ರಾಹ್ಮಣ ವೇಷವನ್ನ ಧರಿಸ್ತೇನಂತೆ, ಬ್ರಾಹ್ಮಣ ವೇಷವನ್ನ ಧರಿಸ್ತೇನಂತೆ, ಬ್ರಾಹ್ಮಣ ವೇಷವನ್ನ ಧರಿಸ್ತೇನೆ. ಯಾಕಾಗಿ ಬ್ರಾಹ್ಮಣ ವೇಷ? ಹೋಗುತ್ತಿರುವುದು ಯಾಚಕ ವೃತ್ತಿಗೆ. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ ಹಾಗೂ ಪ್ರತಿಗ್ರಹ ಇವುಗಳ ಸಂಪೂರ್ಣ ಅಧಿಕಾರ ಇರುವುದು ಬ್ರಾಹ್ಮಣರಿಗಲ್ವೇ? ಹಾಗಿದ್ರೆ ಬ್ರಾಹ್ಮಣನಾಗಿ ನಾನು ಹೋದ್ರೆ ಯಾಚಕ ವೃತ್ತಿಗೆ ಸುಲಭ ಆಗುತ್ತದೆ. ಆದ್ರೆ ಹೀಗೆ ವೇಷ ಧರಿಸಿ ಹೋದ್ರೆ ನಮ್ಮ ಕಾರ್ಯ ಸಾಧುವಾಗುವುದಿಲ್ಲ. ಅದಕ್ಕಾಗಿ ಸಂಪೂರ್ಣವಾದಂತಹ ಒಂದು ವಾತಾವರಣ, ಪರಿಸ್ಥಿತಿ ಎಲ್ಲವೂ ನಿರ್ಮಾಣ ಆಗಬೇಕಲ್ಲ. ಹಾಗೆ ಮೇಘಗಳಿದ್ದಾವಲ್ಲ, ಅವುಗಳಲ್ಲಿ ಒಂದಿನದು ಕೆಲಸ ಇದೆ. ಪ್ರಾರ್ಥಿಪೆನು ಮೇಘಗಳೇ ಅನುಸರಿಸಿ ಸೂರ್ಯನ, ಪ್ರಾರ್ಥಿಪನು ಮೇಘಗಳೇ ಅನುಸರಿಸಿ ಸೂರ್ಯನ, ಕರಿಮೋಡ ಮುಸುಕಿರಲಿ ಅರುಣ ಪ್ರಭೆ ಮೆರೆಸಿ, ಕರಿಮೋಡ ಮುಸುಗಿರಲಿ ಅರುಣ ಪ್ರಭೆ ಮೆರೆಸಿ, ಯಾಚಕ ಕೃತ್ಯವೆದು ಮುಗಿಯುವನ ಕಯನಗೆ, ಯಾಚಕ ಕೃತ್ಯವೆದು ಮುಗಿವನ ಕಯನಗೆ ನೀವು ಲೇದಾಗಿ
ಉಪಕರಿಸಿ ಕೃತಕೃತ್ಯರಾಗಿ ಲೇಸಾಗಿ ಉಪಕರಿಸಿ ಕೃತಕೃತ್ಯರಾಗಿ ಓ ಮೇಘಗಳೇ, ಮೇಘಗಳಿಗೆ ಒಡೆಯ ಎನ್ನುವ ಕಾರಣದಿಂದ ಮಗವ ಎಂದು ನನ್ನನ್ನು ಕರೆಯುತ್ತಾರೆ. ಆದರೆ ಈ ಹೊತ್ತಿನಲ್ಲಿ ನಿಮಗೆ ಒಡೆಯನಾಗಿ ಅಲ್ಲ, ಈ ಮಗವ ಒಂದು ದೇವ ಕಾರ್ಯಕ್ಕೆ ಹೊರಟಿದ್ದಾನೆ. ಈ ದೇವತಾ ಕಾರ್ಯದಲ್ಲಿ ನೀವು ಸಹಕರಿಸಬೇಕು. ಕರ್ಣನಲ್ಲಿ, ಸೂರ್ಯಪುತ್ರನಾದಂತಹ ಕರ್ಣನಲ್ಲಿ ಯಾಚಕ ವೃತ್ತಿಗೆಂದು ಹೊರಟು ನಿಂತಿದ್ದೇನೆ. ಈ ಹೊತ್ತಿಗೆ ನಾನು ಮಾಡುವಂತಹ ಈ ಕೃತ್ಯ ಏನುಂಟು, ಯಾಚಕ ವೃತ್ತಿ ಏನುಂಟು, ಇದು ಸೂರ್ಯನಿಗೆ ಗೋಚರ ಆಗಕೂಡದು. ಗೋಚರ ಆದ್ರೆ ಏನು ಎನ್ನುವಂತಹ ಪ್ರಶ್ನೆ ಬರ್ತದೆ. ಆಗ ಸೂರ್ಯ ಅಡ್ಡಿಯನ್ನು ಉಂಟು ಮಾಡಿಯಾನು ಎನ್ನುವುದೇ ಉತ್ತರ. ಹಾಗೆ ಸೂರ್ಯನ ಕಿರಣಗಳು ಒಂದಿನದ್ದು ಬಾರದ ಹಾಗೆ ನನ್ನನ್ನು ಅನುಸರಿಸುತ್ತಾ ಕರಿಮುಗಿಲಾಗಿ ಕಾರ್ಮೋಣವಾಗಿ ಅನುಸರಿಸುತ್ತಾ ಬರಬೇಕು. ನನ್ನ ಯಾಚಕ ವೃತ್ತಿ ಮುಗಿದ ನಂತರದಲ್ಲಿ ನೀವು ಮತ್ತೆ ಮುಂದೆ ಹೊರಡಬಹುದು. ಹಾಗೆ ಈ ದೇವತಾ ಕಾರ್ಯದಲ್ಲಿ ನೀವು ಸಹಕರಿಸಿ ಕೃತಕೃತ್ಯರಾಗಿ ಹೊರಡ್ತೀರಂತೆ. ಶಲ್ಯನೊಡನೆಂದ ಸಾಯವೇಕೆ ಹದ ತಪ್ಪಿ ಕಳವಳಿಸುತ್ತಿದೆ ಹೀಗೆ. ಹೊಯವೇಕೆ ಹದ ತಪ್ಪಿ ಕಳವಳಿಸುತ್ತಿದೆ ಹೀಗೆ. ನುಡಿಸಿ ಕೇಳುವ ಅವರ ಕರೆಸೋ, ನುಡಿಸಿ ಕೇಳುವ ಅವರ ಕರೆಸು ನೀನೆನ್ನುತ್ತ ಶಲ್ಯ ಭೂಪತಿ ರಭಸದಿಂದ ಅರ್ಜುನನಿಗೆ ಮುನ್ನುಗ್ಗಿ ಬರುತ್ತಿರುವಂತಹ ಸಂದರ್ಭ ಕೇಳಿದೆಯಾ? ಕರ್ಣ 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 ಎನ್ನುವಂತ ಒಂದು ಕೂಗು. ಆ ಕೂಗನ್ನ ಕೇಳುತ್ತಾ ಇದ್ದಂತೆ ನನ್ನ ಏಕಾಗ್ರತೆಯೇ ಮರೆಯಾಗಿ ಹೋಗ್ತಾ ಇದೆ. ಧ್ವನಿ ಬಂದತ್ತ ನನ್ನ ಲಕ್ಷ್ಯ ಹರಿದು ಹೋಗುತ್ತಾ ಇದೆ. ಅದಕ್ಕೆ ಸರಿಯಾಗಿ ನಮ್ಮ ಕುದುರೆಗಳು ಹದ ತಪ್ಪಿ ಯಾವುದೋ ದಿಕ್ಕಿಗೆ ನಮ್ಮ ರಥವನ್ನು ಎಳೆಯುತ್ತಾ ಇವೆ. ಹಾಗಾದ್ರೆ ಯಾರೋ ನನ್ನನ್ನು ಉದ್ದೇಶಪಟ್ಟು ಅರಸಿ ಬಂದಿದ್ದಾರೆ ಎನ್ನುವುದು ಸ್ಪಷ್ಟ. ಯಾರೇ ಆಗಲಿ ಆದಷ್ಟು ಬೇಗ ಅವರನ್ನು ಕರೆಸು. ಬನ್ನಿ ಸ್ವಾಮಿ, ಹೀಗೆ ಬನ್ನಿ. ತಂದು ಕೊಳ್ಳಿರಿಸಿ ಪೂಸುರನು ಸ್ವಾಮಿ, ದೋಷವಾಯಿತು ಸ್ವಾಮಿ ನಿಮ್ಮ ಗಮನದಿಂದ. ದೋಷವಾಯಿತು ಸ್ವಾಮಿ ನಿಮ್ಮ ಗಮನದಿಂದ.
ಧನ್ಯನಾದೆ, ಕೃತಕೃತ್ಯನಾದೆ ಸ್ವಾಮಿ. ಹೌದೇ? ಇದ್ದಕ್ಕಿದ್ದ ಹಾಗೆ ಆ, ಭೂಸೂರೋತ್ತಮರ ದರ್ಶನ, ಆ, ಜನ್ಮ ಜನ್ಮಾಂತರೀಯವಾಗಿರುವಂತಹ ಆ, ಪುಣ್ಯ ವಿಶೇಷದಿಂದ ಮಾತ್ರ ಲಭ್ಯ ಅಂತ ನಾನು ಭಾವಿಸಿದ್ದೇನೆ ಓ, ಸ್ವಾಮಿ. ಆ, ಹಾಗಾಗಿಯೇ ನಿಮ್ಮನ್ನು ಎದ್ದು ಬಂದು ಕರೆತಂದು ಆ, ಕುಳ್ಳಿರಿಸಿದ್ದೇನೆ. ಓ, ಮಾತ್ರ ಅಲ್ಲ, ಹ್ಮ್, ನಿಮ್ಮ ಸಮ್ಮುಖದಲ್ಲಿ ಆ, ಕರ ಜೋಡಿಸಿ ಕೇಳುತ್ತಾ ಇದ್ದೇನೆ. ಆ, ಅನೇಕ ಅರಸರ ಮುಕುಟದ ಮಣಿ ನನ್ನ ಕಾಲಿಗೆ ಶೋಭೆಯನ್ನು ತಂದರೆ, ಓಹೋ, ನಿಮ್ಮ ಪದದ ಧೂಳು ಆ, ನನ್ನ ಶಿರಕ್ಕೆ ಶೋಭೆಯನ್ನ ತರ್ತದೆ ಎನ್ನುವಂತ ಆ, ವಿಶ್ವಾಸದಿಂದ ಓ, ನಿಮ್ಮ ಪದ ಮೂಲದಲ್ಲಿ ಶಿರವಾಗಿದ್ದೇನೆ ಸ್ವಾಮಿ. ನಾನು ಕೃತಕೃತ್ಯನಾಗಬೇಕು ಅಂತಾದ್ರೆ ಆ, ತುಂಬು ಹೃದಯದಿಂದ ಆಶೀರ್ವಾದವನ್ನು ಮಾಡಿ ಸ್ವಾಮಿ. ಮನದೊಳಾಲೋಚಿಸಿದ ಕಪಟ ಭೂಸುರನು ಮನದೊಳಾಲೋಚಿಸಿದ ಕಪಟ ಭೂಸುರನು ಮರೆತು ಹರಸಿದೆನಾದರೆ ಮರೆತು ಹರಸಿದನಾದರೆ ಕೆಲಸ ಕೆಡುವುದು ದಿಟವು, ಕೆಲಸ ಕೆಡುವುದು, ಕೆಲಸ ಕೆಡುವುದು ದಿಟವು. ಆಡದಿದ್ದರೆ ರೀತಿ ಕೆಡುವುದು ಎನ್ನುತ್ತಲಿ, ಆಡದಿದ್ದರೆ ರೀತಿ ಕೆಡುವುದು ಎನ್ನುತ್ತಲಿ. ಮನದೊಳು ಆಲೋಚಿಸಿದಾಗ ಧರ್ಮ ಸಂಕಟದಲ್ಲಿ ಸಿಲುಕಿದೆನಲ್ಲ, ಅಭಿವಂದನೆಯನ್ನು ಮಾಡಿದವನಿಗೆ ಆಶೀರ್ವಚಿಸಲೇಬೇಕಾದದು ಬ್ರಾಹ್ಮಣ ವೇಷಧಾರಿಯಾಗಿ ನನ್ನ ಧರ್ಮ, ನನ್ನ ಕರ್ತವ್ಯ. ಆದ್ರೆ ದೀರ್ಘಾಯುವಾಗು, ದೀರ್ಘಾಯುಷ್ಮಾನ್ ಭವ ಎಂದು ನಾನು ಹರಸಿದೆನಾದ್ರೆ ಅವ ದೀರ್ಘಾಯು ಆಗುವುದಿಲ್ವೇ? ನಾನು ಬಂದಂತಹ ಕಾರ್ಯವೇ ಕೆಡುವುದಿಲ್ವೇ? ಹಾಗಂತ ಆಡದಿದ್ದರೆ ರೀತಿ ಕೆಡುವುದು. ಒಂದು ವೇಳೆ ನಮಸ್ಕರಿಸಿದ ಅವರಿಗೆ ನಾನು ಆಶೀರ್ವಾದವನ್ನು ಮಾಡದೆ ಹೋದೆ ಅಂತ ಆದ್ರೆ ಧರ್ಮ ಕೆಡ್ತದೆ, ಧರ್ಮ ಕೆಡ್ತದೆ. ಒಂದು ಉಪಾಯ ಉಂಟು, ಒಂದು ಉಪಾಯ ಉಂಟು. ಸೂರ್ಯ ಚಂದ್ರ ಹಿಮವಂತ ಸಾಗರದಂತೆ ಸೂರ್ಯ ಚಂದ್ರ ಹಿಮವಂತ ಸಾಗರದಂತೆ ಮರೆಸು ಕೀರ್ತಿಯ ಚಿರಾಯುವಾಗುವಂದದಿ, ಮರೆಸು ಕೀರ್ತಿಯ ಚಿರಾಯುವಾಗು ಅಂದದಿ. ಪೂಜ್ಯರೇ, ಸೂರ್ಯ ಇವ, ಚಂದ್ರ ಇವ, ಹಿಮವಾನ್ ಇವ, ಹಾ, ಸಾಗರ ಇವ, ತಿಷ್ಠತು ತೇ ಯಶಃ. ಸೂರ್ಯನಂತೆ, ಚಂದ್ರನಂತೆ, ಹಿಮವಂತರಂತೆ, ಸಾಗರದಂತೆ ನಿನ್ನ ಯಶಸ್ಸು, ನಿನ್ನ ಕೀರ್ತಿ ಎನ್ನುವುದು ಚಿರಾಯುವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ. ಧನ್ಯೋಸ್ಮಿ ಸ್ವಾಮಿ. ಅಮೃತದಂತ ಹಾಲು ಚಿನ್ನಲೇಪ ಕೊಂಬು, ಅಮೃತದಂತ ಹಾಲು ಚಿನ್ನಲೇಪ ಕೊಂಬು, ಕೊಡುವೆ ಇಂಥ ಪವಿತ್ರ ತಳಿಯ ಶಾಸ್ತ್ರ ಗೋಗಳ, ಕೊಡುವೆ ಇಂಥ ಪವಿತ್ರ ತಳಿಯ ಶಾಸ್ತ್ರ ಗೋಗಳ. ಓ ಪರಮ ಪಾವನರೇ, ಕರ್ಣ, ನಿಜವಾಗಿ ನನ್ನನ್ನು ಹರಸಿದ್ದೀರಿ, ಹೌದಪ್ಪ, ಕೃತಾರ್ಥನಾಗಿದ್ದೇನೆ.
ಓ ಮುದಗೊಂಡಂತಹ ನಾನು ಆ, ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅಮೃತ ಸದೃಶವಾದಂತಹ ಹಾಲನ್ನು ಕೊಡುವ, ಕೊಂಬುಗಳಿಗೆ ಬಂಗಾರದ ಲೇಪ ಇರುವಂತ ದೇನುವನ್ನೇ ದಾನವಾಗಿ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ, ಸ್ವೀಕರಿಸಬೇಕು. ಬೇಡಪ್ಪ, ನೀನು ಕೊಟ್ಟಂತಹ ದೇನುಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಹೆಚ್ಚಂದ್ರೆ ಒಂದು ಹೊತ್ತು ಹಾಲು ಕುಡಿದೇನು ಅಷ್ಟೇ. ಬೇಡ ಬೇಡ. ಬೇಡವೇ ಬೇಡ. ಕಾಂಬೋಜದ ಆ, ಕುದುರೆಗಳು ಅಂದ್ರೆ ಆ, ಜಗಪ್ರಸಿದ್ಧವಾದಂತಹ ಕುದುರೆಗಳು. ಓಹೋ, ನಮ್ಮಂತ ವೀರಾಧಿವೀರರು ಆ, ಅನವರತವು ಆ, ಅಪೇಕ್ಷಿಸುವ, ಆ, ಇಚ್ಛಿಸುವ ಆ. ಅಂತ ವಿಶೇಷವಾದಂತ ಕುದುರೆಗಳನ್ನೇ ದಾನವಾಗಿ ಕೊಡ್ತೇನೆ. ಅಯ್ಯ, ಹಾ, ನಿನ್ನ ಮಾತಿನಲ್ಲೇ ಉಂಟಲ್ಲ, ನನ್ನಂತಹ ವೀರರು ಏರುವ ಕಾಂಬೋಜದ ಕುದುರೆಗಳು. ಹಾ, ಹೌದು, ನಿನ್ನಂತಹ ವೀರರಿಗಾದ್ರೆ ಕಾಂಬೋಜದ ಕುದುರೆಗಳು ಬೇಕು. ಹಾ, ಹಾ. ನನಗೇನದ್ರಿಂದ ಪ್ರಯೋಜನ ಸಿದ್ಧಿಸ್ತದೆ ಹೇಳು? ಹಾಗಾದ್ರೆ ಅದು ಬೇಡ. ಬೇಡವೇ ಬೇಡ. ಸ್ವಾಮಿ, ಆ, ಮದ ಜಲವನ್ನ ಸುರಿಸುವಂತಹ ಆ, ಪರ್ವತ ಸದೃಶವಾಗಿರುವಂತಹ ಆ, ದಂತ ಪಂಕ್ತಿಗಳನ್ನ ಹೊಂದಿರುವಂತಹ ಆ. ಆನೆಯನ್ನೇ ದಾನವಾಗಿ ಸಮರ್ಪಿಸುವುದಕ್ಕೆ ಸಿದ್ಧನಿದ್ದೇನೆ. ಆನೆ? ಹಾ, ಆನೆಯನ್ನು ಕೊಡ್ತೀಯ? ಹೌದು. ನೀನೇನೋ ಕೊಡಬಹುದು, ತೆಗೆದುಕೊಳ್ಳುವ ನಾನು ಯೋಚಿಸಬೇಕೋ ಬೇಡವೋ? ಯಾಕೆ ಸ್ವಾಮಿ? ಆನೆ ತಕ್ಕೊಂಡ್ರೆ ಸಾಕ? ಹಾ, ಆನೆಯನ್ನು ಸಾಕಬೇಡವೆ? ಹಾ. ನನ್ನ ಉದರಂಬರಣವೇ, ನನ್ನ ಉದರ ಭೂಷಣವೇ ನನಗೆ ಕಷ್ಟ ಆಗಿ ಹಾ, ದಶ ದಿಕ್ಕುಗಳಲ್ಲಿಯೂ ಕೇಳಿ ಬಂದ ದಾನಶೂರ ಕರ್ಣ, ದಾನಶೂರ ಕರ್ಣ, ದಾನಶೂರ ಕರ್ಣ ಎನ್ನುವಂತಹ ಮಾತುಗಳನ್ನ ಕೇಳಿ ನಿನ್ನನ್ನು ಹುಡುಕುತ್ತಾ ಹುಡುಕುತ್ತಾ ಇಲ್ಲಿಯವರೆಗಾಗಿ ಬಂದಿದ್ದೇನೆ ನಾನು. ಇನ್ನು ಆನೆಗಳನ್ನು ತೆಗೆದುಕೊಂಡ್ರೆ ನಾನು ಅವುಗಳನ್ನ ಸಾಕ್ಲಿಕ್ಕೆ, ಅವುಗಳ ಉದರ ಪೋಷಣೆಗೆ ಎಲ್ಲಿಗೆ ಹೋಗಬೇಕು? ಹಾಗಾದ್ರದು ಬೇಡ. ಬೇಡವೇ ಸ್ವಾಮಿ, ಒಡೆದುವ ಭಂಡಾರವ, ಒಡೆದುವ ಭಂಡಾರವ ತೆಗೆದ ಸುವರ್ಣ ನಾಣ್ಯಗಳ ಮೊಗೆ ಮೊಗೆದು ನೀವೇ, ಮೊಗೆ ಮೊಗೆದು ಈವೇ, ಹಿಡೀರಿ ಹಿಡೀರಿ ಅಂದನ ಕರ್ಣ. ಸ್ವಾಮಿ, ಕರ್ಣ, ಹಾಗಾದ್ರೆ ನನ್ನ ಭಂಡಾರವನ್ನೇ ಒಡಿಸಿ ಆ, ಬಂಗಾರದ ನಾಣ್ಯಗಳನ್ನು ಆ, ಮೊಗೆದು ಬೊಗಸೆ ತುಂಬಾ ದಾನವಾಗಿ ಸಮರ್ಪಿಸ್ತೇನೆ, ಸ್ವೀಕರಿಸಿ ಸ್ವಾಮಿ. ಸುವರ್ಣ, ಹಾ, ಬಂಗಾರ, ಹಾ, ಕನಕ, ಹಾ, ಚಿನ್ನ, ಹಾ. ತಗೊಳ್ಳಿ ಸ್ವಾಮಿ. ಕೊಡು. ಹಾ, ಬೇಡಪ್ಪ, ನೇಚಾಮಿ, ನೇಚಾಮಿ ಕರ್ಣ, ನೇಚಾಮಿ. ಬೇಡವಪ್ಪ, ಬೇಡ. ಅದು ಬೇಡ. ಯಾಕೆ ಗೊತ್ತೇ? ಹಾ, ಅದರಿಂದ ನನಗೇನು ಪ್ರಯೋಜನ ಸಿದ್ಧಿಸ್ತದೆ? ಆಸೆ ಎನ್ನುವ ಸಂಕಲೆಯಿಂದ ಒಬ್ಬ ಕಟ್ಟಲ್ಪಟ್ಟ ಅಂತ ಆದ್ರೆ ಹಾ, ಅವ ಮತ್ತೆ ಇನ್ನಷ್ಟು ಆಸೆಗಳು ಅವನಿಗೆ ಮೂಡುತ್ತಾ ಹೋಗುತ್ತದೆ. ಅದೇ ಒಬ್ಬನಿಗೆ ಆಸೆ ಇಲ್ಲ ಅಂತ ಆದ್ರೆ ಅವ ಸುಮ್ಮನೆ ಕೂತಿರ್ತಾನೆ. ನಿನ್ನಲ್ಲಿಂದ ದನ ಕನಕಗಳನ್ನ ತೆಗೆದುಕೊಂಡ ಆ ಕ್ಷಣದಲ್ಲಿ ಆಶಾನಾಮ ಮಾನುಷಾಣಾಂ ಕಾಜಿದಾಶ್ಚರ್ಯ ಶೃಂಖಲ ಅಲ್ವೋ, ಆ ಸಂಕಲೆ ನನ್ನನ್ನು ಬಂಧಿಸಿತು ಅಂತಾದ್ರೆ ನೀನು ಎಷ್ಟು ಕೊಟ್ರು ಅದರಿಂದ ಇವನು ತೃಪ್ತನಾಗನಪ್ಪ, ತೃಪ್ತನಾಗನು. ಹಾಗಾದ್ರೆ ಧನ ಕನಕಾದಿಗಳು ಬೇಡ. ಬೇಡ ಸ್ವಾಮಿ, ಆ, ದಿಗ್ವಿಜಯದ ಕಾಲದಲ್ಲಿ ಆ, ನಾನು ಸ್ಥಾಪಿಸಿರುವಂತಹ ನನ್ನ ಅಧಿಕಾರ ಆ, ಅಂದ್ರೆ ಆ, ಯಾವೆಲ್ಲ ಭೂಮಿಯನ್ನು ನಾನು ಸ್ವಾಧೀನಪಡಿಸಿಕೊಂಡಿದ್ದೇನು, ಆ, ಯಾವ ಭೂಮಿಗಳ ಮೇಲೆ ನನ್ನ ಸ್ವಾಮಿತ್ವ ಪ್ರಭುತ್ವ ಇದುವೆ, ಆ ಭೂಮಿಯನ್ನೇ ದಾನವಾಗಿ ಕೊಡ್ತೇನೆ. ಭೂಮಿಯನ್ನೇ? ಹೌದು. ಭೂಮಿಯನ್ನ ಬ್ರಾಹ್ಮಣರ ಒಡೆತನ ಆಗುತ್ತದೋ ಭೂಮಿ? ಯಾಕೆ ಗೊತ್ತೇ? ಹಿಂದೊಮ್ಮೆ ಪೃಥ್ವಿಯನ್ನೇ ಗೆದ್ದವರು ಕೂಡ, ಹಾ, ಆ ಬ್ರಾಹ್ಮಣನೂ ಕೂಡ ಆ ಭೂಮಿಯನ್ನು ಇನ್ನೊಬ್ಬರಿಗೆ ದಾರ ಎರೆದು ಕೊಡ್ಲಿಲ್ಲ. ಭೂಮಿಯ ಒಡೆತನ ಏನಿದ್ರು ನಿಮ್ಮಂತಹ ಕ್ಷತ್ರಿಯರಿಗೆ ವಿನಃ ಬ್ರಾಹ್ಮಣರಿಗೆ ಅಲ್ವಪ್ಪ. ಹಾಗಾದ್ರೆ ಅದು ಬೇಡ. ಆಹಾ. ಸ್ವಾಮಿ, ನಡೆಸಿ ಯಜ್ಞ ಯಾಗದಿಗಳ ಸಂಖ್ಯೆಯಲ್ಲಿ ಬಡದ, ನಡೆಸಿ ಯಜ್ಞ ಯಾಗದಿಗಳ ಬಹುಸಂಖ್ಯೆಯಲ್ಲಿ ಪಡೆದ, ಪುಣ್ಯ ವಿಶೇಷಗಳಿವೆ ಪಡೆದು ಹರಸುವುದು ಎನ್ನ, ಪುಣ್ಯ
ನೀವೇ ಅರಸುವುದು ಪಡೆದು ಈಗಾಗಲೇ ಅದೆಷ್ಟೋ ಯಜ್ಞ ಯಾಗಾದಿಗಳನ್ನು ನಡೆಸಿದವರು ನಾನು. ಹೌದಪ್ಪ, ಕೇಳಿದ್ದೆ. ನಿಮ್ಮಂಥವರ ಅನುಗ್ರಹದಿಂದ ಅದರಿಂದ ಬಂದಿರಬಹುದಾದಂತ ಅಗಣಿತ ಪುಣ್ಯವನ್ನೇ ದಾನವಾಗಿ ನಿಮಗೆ ಸಮರ್ಪಿಸಲೇ. ಅಯ್ಯ, ನಾವು ಬ್ರಾಹ್ಮಣ, ಯಜನ ಹಾಗೂ ಯಾಜನ ಎರಡರಲ್ಲಿಯೂ ಕೂಡ ಅಧಿಕಾರವನ್ನು ಹೊಂದಿದವು. ನಮಗಾಗಿಯೂ ಯಜ್ಞಗಳನ್ನು, ಯಾಗಗಳನ್ನು, ಹೋಮಗಳನ್ನು ಮಾಡುತ್ತಾ ಇರುವವರು ನಾವು. ಅಷ್ಟು ಮಾತ್ರ ಅಲ್ಲ, ನಿಮ್ಮಂತಹ ಕ್ಷತ್ರಿಯರಿಗೋಸ್ಕರ ಅಥವಾ ಬೇರೊಬ್ಬರಿಗೋಸ್ಕರವಾಗಿಯೂ ಕೂಡ ನಾವು ಯಾಜನಗಳನ್ನು ಮಾಡ್ತೇವೆ, ಯಜ್ಞಗಳನ್ನು ಮಾಡಿಸಿಕೊಡ್ತೇವೆ. ನಮ್ಮ ಯಜ್ಞ ಯಾಗಾದಿಗಳ ಪುಣ್ಯವನ್ನೇ ನಾವು ಲೋಕಕ್ಷೇಮಕ್ಕೆ, ಲೋಕ ಕಲ್ಯಾಣಕ್ಕೆ ವಿನಿಯೋಗ ಆಗಲಿ ಅಂತಲೇ ನಾವು ಮಾಡುವವರು. ಮತ್ತೆ ಯಜ್ಞಯಾಗಗಳ ಪುಣ್ಯ ಏನಿದ್ರು ಅದು ಸ್ವಯಾರ್ಜಿತವಾಗಿರಬೇಕು. ಇನ್ನೊಬ್ಬರಿಂದ ಆರ್ಜಿಸಲ್ಪಟ್ಟಂತಹ ಅಂತಹ ಪುಣ್ಯ ನಮಗೆ ಅದು ಅಧಮ ಅಧಮ ಅಂತ ಅನ್ನಿಸ್ತದೆ. ಹಾಗಾದ್ರೆ ಅದು ಬೇಡ, ಬೇಡವೇ ಬೇಡ ಸ್ವಾಮಿ. ಈ ಅಂಗರಪನ ತಲೆಯ ಸ್ವೀಕರಿಸಿ ಮುದಗೊಳ್ಳುವುದು ಭೂಸುರ ಶ್ರೇಷ್ಠರೇ. ಸ್ವಾಮಿ, ನಿಮ್ಮ ಮಾತನ್ನು ಕೇಳುತ್ತಾ ಇದ್ದಂತೆ ಮೈಮರೆಯುತ್ತಾ ಇದ್ದೇನೆ. ಹಾಗಾಗಿ ನನ್ನ ಬದುಕು ಸಾರ್ಥಕವಾಗಬೇಕು ಅಂತಾದ್ರೆ ಇದು ನನ್ನ ತಲೆಯನ್ನೇ ಕತ್ತರಿಸಿ ದಾನವಾಗಿ ಕೊಡ್ತೀರಿ. ನಾನು ಬ್ರಾಹ್ಮಣಪ್ಪ, ನನಗೆ ಕೆಂಪು ಮೆಣಸನ್ನು ಕಂಡ್ರು ಆಗುವುದಿಲ್ಲ, ಕುಂಕುಮದ ನೀರನ್ನು ಕಂಡ್ರು ಅದು ರಕ್ತದ ಹಾಗೆ ನನಗೆ ಭಾಸ ಆಗುತ್ತದೆ. ಹಾಗಿರುವಾಗ ನಿನ್ನ ತಲೆಯನ್ನು ಕಡಿದುಕೊಡ್ತೀಯೋ? ಯಾವ ಪುರುಷಾರ್ಥವನ್ನು ಸಾಧಿಸಬಲ್ಲೆ ಅಪ್ಪ ಅದರಿಂದ? ಅದು ಬೇಡ, ಬೇಡವೇ ಬೇಡ. ನೇಚ್ಛಾಮಿ. ಏನ ನೀಡುವೆನೆಂದರು ಒಲ್ಲೆನೆಂಬರೆಲ್ಲ ಕಡೆ, ಏನ ನೀಡುವೆ ಎಂದರು ಒಲ್ಲೆನೆಂಬರೆಲ್ಲ ಕಡೆ, ಇವರ ಮನದಿಂಗಿತವ ಅರಿಯದಾದೆ, ಇವರ ಮನದಿಂಗಿತವ ಅರಿಯದಾದೆ. ಬಳಿಕ ಯೋಚಿಸಿ ಬಳಿಕ ಯೋಚಿಸಿ ಸಾವಧಾನದಿಯೇ ನುಡಿದನು ವಿಪ್ರನೊಳು ದಾನಶೂರ ಕರ್ಣ. ನೇಚ್ಛಾಮಿ ಕರ್ಣ, ನೇಚ್ಛಾಮಿ ಕರ್ಣ. ಇದೊಂದನ್ನು ಬಿಟ್ಟರೆ ಬೇರೆ ಏನನ್ನೂ ಇವರು ಆಡುವುದೇ ಇಲ್ವಲ್ಲ. ಹಬ್ಬ ಹೇಳಿದೆ, ಗೋವನ್ನು ಸಹಸ್ರ ಸಂಖ್ಯೆಯಲ್ಲಿ ಕೊಡ್ತೇನೆ. ನೇಚ್ಛಾಮಿ ಕರ್ಣ, ನೇಚ್ಛಾಮಿ. ಗೋವು ಬೇಡ, ಕುದುರೆ ಬೇಡ, ಆನೆ ಬೇಡ, ಭೂಮಿ ಬೇಡ, ಪುಣ್ಯ ಬೇಡ, ನನ್ನ ತಲೆಯೂ ಬೇಡ. ಏನನ್ನು ಕೊಡ್ತೇನೆ ಅಂತ ಹೇಳಿದ್ರು ನೇಚ್ಛಾಮಿ ಕರ್ಣ, ನೇಚ್ಛಾಮಿ. ಹಾಗಾದ್ರೆ ಇವರು ಏನನ್ನು ಬಯಸಿ ಬಂದಿರಬಹುದು? ಇವರ ಬಯಕೆಯನ್ನು ನಾನು ಹೇಗೆ ಈಡೇರಿಸುವುದಕ್ಕೆ ಸಾಧ್ಯವಾಗಬಹುದು? ಇನ್ನು ನನ್ನಲ್ಲಿ ಕೊಡುವುದಕ್ಕೆ ಏನು ಉಂಟು? ಯಾವ ಸ್ವಾಮಿ, ನನ್ನೊಡನೆ ಹುಟ್ಟಿದ್ದು ನನ್ನ ಈ ಕವಚ, ನನ್ನೊಡನೆ ಹುಟ್ಟಿದ್ದು ನನ್ನ ಈ ಕವಚ, ದೇವಸೂರಸ್ತ್ರಕ್ಕೂ ಪಕ್ಕದ ಈ ಕವಚ,
ಅಂಗದ ಕವಚ ಅಂಗದೊಡನಂಗವು ಪೊರೆಯುವ ಕರ್ಣ ಅಂಗದೊಡನಂಗವು ಪೊರೆಯುವಂತ ಕವಚ ಒಪ್ಪಿತಾನಾದರೆ ಕೊಡುವೆ ಈ ಕವಚ ಒಪ್ಪಿತವಾದರೆ ಕೊಡುವೆ ಈ ಕವಚ ಕರ್ಣ, ಇನ್ನು ಕೊಡುವುದಕ್ಕೆ ನನಗೆ ಅರ್ಥ ಆಯ್ತು. ಹಾ, ಬಹಳ ಚಿಂತೆಯಲ್ಲಿ ನೀನು. ಯೋಚಿಸ್ತಾ ಇದ್ದೀನಿ. ತಪ್ಪು ನಿನ್ನದಲ್ಲಪ್ಪ. ಹಾ, ಏನೋ ಹಾ. ಕರ್ಣಾಕರ್ಣಿಕೆಯಾಗಿ ಕೇಳಿದೆ. ಹ್ಮ್ ಪ್ರಾಯಶಃ ನಾನು ಬಂದಂತಹ ಹೊತ್ತು ಹ್ಮ್ ಸರಿಯಾಗಲಿಲ್ವೋ ಹ್ಮ್ ಅಥವಾ ಹ್ಮ್. ನಿನ್ನ ವಿಚಾರಗಳು ನನಗೆ ಗೊತ್ತಾಗುವಾಗ ಹೊತ್ತಾಯಿತು ಏನು? ಹಾಗೂ ಇರಬಹುದು. ಹಾ, ಬೇಗ ಬಂದಿದ್ರೆ ಏನಾದ್ರೂ ಸಿಗುತ್ತಿತ್ತೋ ಏನೋ. ಹಾ, ಬಂದದ್ದು ತಡ ಆಯ್ತು ಅಂತ ನನಗೆ ಅರ್ಥ ಆಗ್ತದೆ. ಹಾ, ಆಗಲಿ ಬಿಡು, ಹಾ. ನಾನು ಹೊರಡ್ತೇನೆ. ಹಾ. ಸ್ವಾಮಿ, ಹ. ನಾನು ಏನನ್ನು ಕೊಡ್ಲಿ ಅಂತ ಚಿಂತೆ ಮಾಡ್ತಾ ಇರುವುದಲ್ಲ, ಅಲ್ಲಿ. ನನ್ನೊಳಗೆ ನಾನು ಚಿಂತನೆಯನ್ನು ನಡೆಸುತ್ತಾ ಇದ್ದೇನೆ. ಹ, ಹ, ಹ. ಹಾಗಾದ್ರೆ ಇನ್ನು ನನ್ನಲ್ಲಿ ಕೊಡುವುದಕ್ಕೆ ಏನುಂಟು? ಏನು ಉಳಿದಿದೆ? ನಾನು ಕೊಡುವುದಕ್ಕೆ ಸರಿಯಪ್ಪ, ಸರಿ ಇದೆ. ಹಾ, ಕೊಡ್ಲಿಕ್ಕೆ ಬೇಕಾದದ್ದು ವಸ್ತುವೋ ವ್ಯಕ್ತಿಯೋ ವಿಷಯಗಳು ಯಾವುದೂ ಅಲ್ಲ. ಹಾ, ಕೊಡಲೇಬೇಕು ಎನ್ನುವಂತಹ ಮನಸ್ಸು ಒಂದಿದ್ರೆ ಕೊಡ್ಲಿಕ್ಕೆ ಏನಾದ್ರೂ ಸಿಗುತ್ತದೆ. ಮನಸ್ಸಿದ್ರೆ ಮಾರ್ಗ ಉಂಟು ಅಂತ ಅಲ್ವೇ? ತಮ್ಮಂತವರೇ ಪ್ರಪಂಚಕ್ಕೆ ಸಾರಿದ ಹೌದೇ? ಮನಸ್ಸುಂಟು. ಹ. ಮಾತ್ರ ಅಲ್ಲ, ಹ. ಈಗಾಗಲೇ ಯೋಚನೆಯನ್ನ ಮಾಡಿ ಹ. ಒಂದು ನಿರ್ಧಾರಕ್ಕೂ ಬಂದಿದ್ದೇನೆ. ಹೌದೇ? ಪ್ರಾಯಶಃ ಇದನ್ನು ನೀವು ಸ್ವೀಕರಿಸಬಹುದು ಎನ್ನುವಂತ ವಿಶ್ವಾಸವೂ ನನಗಿದೆ. ಹ. ನನ್ನ ಹುಟ್ಟಿನಿಂದಲೇ ಬಂದಿರುವಂತ, ಹ. ನನ್ನ ಸಂಪೂರ್ಣವಾದಂತಹ ರಕ್ಷಣೆಯನ್ನು ಈ ತನಕ ಮಾಡಿರುವಂತ ಹ. ಸುರಾಸುರರ ಅಸ್ತ್ರಶಸ್ತ್ರಗಳಿಗೂ ಓ. ಭೇದಿಸುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಹ. ಅಭೇದ್ಯವಾದಂತ ನನ್ನ ಕವಚ, ಈ ಕವಚವನ್ನೇ ಈ ಸೀಸದ ಕವಚ ನಾನು ಹಾಕೊಂಡು ಯಾವ ಯುದ್ಧಕ್ಕೆ ಹೋಗಬೇಕಪ್ಪ? ಸ್ವಾಮಿ, ಹ. ಇನ್ನು ಯುದ್ಧಕ್ಕೆ ಹೋಗುವ ಪ್ರಾಯವ ನನ್ನದ್ದು. ಹಾಗ ನಾಡು ಕರಿತಾ ಇದೆ, ನಾಡು ದೂರ ಮಾಡ್ತಾ ಇದೆ. ಈ ಕವಚವನ್ನ ದಾನವಾಗಿ ಕೊಡುವುದಕ್ಕೆ ನಾನು ಮುಂದಾದ್ರೂ ತಾವು ಸ್ವೀಕರಿಸುವುದಿಲ್ಲವೇ? ಇನ್ನ ಈ ಸೀಸದ ಕವಚದ ಅಗತ್ಯ ಇಲ್ಲ ನನಗೆ. ಸ್ವಾಮಿ, ಹ. ನಾನು ಯುದ್ಧಕ್ಕೆ ಬರುವಾಗ ಧರಿಸಿಕೊಂಡು ಬಂದ ಕವಚ ಅಲ್ಲ ಸ್ವಾಮಿ, ಮತ್ತೆ ನನ್ನ ಹುಟ್ಟಿನಿಂದಲೇ ಪಡೆದು ಬಂದಂತ ದೇಹಕ್ಕೆ ಅವಚಿಕೊಂಡಿರುವ ಕವಚ. ಆ ಕವಚವೇ? ಆ, ಕೊಡು, ಕೊಡು, ಆ, ಕೊಡು. ಅಧಿಪತಿ, ಆ, ನಿನ್ನ ಒಳಿತಿಗಾಗಿ ಹೇಳುತ್ತಾ ಇದ್ದೇನೆ. ಹ್ಮ್, ಆ ಕವಚವನ್ನ ಹ್ಮ್. ನೀನು ದಾನ ಕೊಡುವುದು ಒಂದೇ, ನಿನ್ನ ಹರಣವನ್ನ ಕೊಡುವುದು ಒಂದೇ. ಹಾಗಾಗಿ ಈ ಕವಚವನ್ನ ದಾನ ಕೊಟ್ಟು ಮೋಸ ಹೋಗಬೇಡ, ಮೋಸ ಹೋಗಬೇಡ. ಶಲ್ಯಭೂಪ, ಕಲಿತದ್ದು ಕರಗುವುದು ಕಲಿತದ್ದು ಕರಗುವುದು ಕಾಲ ಕಳೆದಂತೆ ಮರಗಳು ಉರುಳುವವು ಕೆರೆಕಟ್ಟೆ ಒಣಗುವವು ಉಳಿವುದೊಂದೇ ದಾನ ಧರ್ಮವು ಪುಣ್ಯವು ಉಳಿವುದೊಂದೇ ದಾನ ಧರ್ಮದ ಪುಣ್ಯವು ಸಂಸ್ಕೃತಿ ಸಂಪದವು ಲೋಕದ ಒಳಗೆ. ಮೊದಲಾಗಿ ವಂದಿಸುತ್ತಾ ಇದ್ದೇನೆ. ಹ? ತಪ್ಪಾಗಿ ಭಾವಿಸಿದ್ದೀಯ ಶಲ್ಯ. ಯಾಕೆ? ನಿಜವಾಗಿ ಹ? ಇದನ್ನ ಕೊಡುವುದರಲ್ಲಿಯೇ ಸಾರ್ಥಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಹೇಗೆ? ಇದನ್ನು ನಾನು ಇಟ್ಟುಕೊಂಡೆ ಅಂತಾದ್ರೆ ಹ? ನಾನು ಉಳಿಯುತ್ತೇನೆ. ಹಾಗಾದ್ರೆ ನನ್ನ ಉಳಿವು ಅನ್ನುವುದು ಶಾಶ್ವತವಾಗುವುದಕ್ಕೆ ಸಾಧ್ಯವೇ? ಆ ಚಂದ್ರಾರ್ಕವಾಗಿ ಭೂಮಿ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ನಾನು ಇರುವುದಕ್ಕೆ ಸಾಧ್ಯವೇ? ಹ? ಪ್ರಪಂಚದಲ್ಲಿ ಯಾವುದೂ ಉಳಿಯುವುದಿಲ್ಲ. ಯಾಕೆ ಗೊತ್ತಾ? ಭೂಮಿಯಲ್ಲಿ ಆಳವಾಗಿ ಬೇರು ಬಿಟ್ಟು ಮುಗಿಲನ್ನೇ ಮುದ್ದಿಸುವುದಕ್ಕಾಗಿ ಮುನ್ನುಗ್ಗಿ ಬರ್ತಾ ಇದೆಯೋ ಎನ್ನುವ ರೀತಿಯಲ್ಲಿ ಬೆಳೆದ ಮರವೇ ಆದು ಭೀಕರವಾದಂತಹ ಮಾರುತಕ್ಕೆ ತುತ್ತಾಗಿ ಧರೆಯಲ್ಲಿ ಉರುಳಿ ಹೋಗ್ತದೆ. ತುಂಬಿ ತುಳುಕುತ್ತಿರುವಂತಹ ಕೆರೆ ಕಟ್ಟೆಗಳು ಸೇದು ಬತ್ತಿ
ಬತ್ತಿ ಬರಡಾಗಿ ಹೋಗ್ತವೆ. ಹಾಗಾದರೆ ಶಾಶ್ವತ ಯಾವುದು? ನಾವು ಮಾಡಿರುವಂಥ ದಾನ, ನಾವು ಆಚರಿಸುವಂಥ ಧರ್ಮ, ಇದಕ್ಕೆ ಅಳಿವೆನ್ನುವುದೇ ಇಲ್ಲ. ಇಂಥ ಒಂದು ದಾನವನ್ನು ಮಾಡಿ ಅಗಣಿತ ಪುಣ್ಯಕ್ಕೆ ನಾನು ಭಾಜನಾದೆ ಅಂತಾದರೆ ಅದೇ ನಿತ್ಯ, ಅದೇ ಸತ್ಯ, ಅದೇ ಶಾಶ್ವತ ಅಂತ ಭಾವಿಸಿದ್ದೇನೆ. ಹಾಗಾಗಿ ಕೊಡುವುದು ಕೊಡುವುದೇ. ಬಂದಂತಹ ಕಾರ್ಯ ಸಿದ್ಧಿ ಆಯ್ತು. ಆಯ್ತಲ್ಲ, ಯುಗಾಂತರಗಳ ಹಿಂದೆ ದಂಭೋದ್ಭವನೆನ್ನುವ ರಾಕ್ಷಸರಿದ್ದ. ಸಹಸ್ರ ಕವಚಗಳನ್ನು ಆತ ಹೊಂದಿದ್ದ. ಹಾಗಾಗಿ ಸಹಸ್ರ ಕವಚನೆಂಬ ನೆಗಳತೆಯನ್ನು ಗಳಿಸಿದ್ದ. ಆ ಸಹಸ್ರ ಕವಚನನ್ನು ಶ್ರೀಮನ್ನಾರಾಯಣನೇ ನರ ನಾರಾಯಣರ ರೂಪದಿಂದ ಬಂದು ಅವನ 999 ಕವಚಗಳನ್ನು ಭೇದಿಸಿದರು, ಛೇದಿಸಿದರು. ಕೊನೆಯ ಒಂದು ಕವಚ ಬಾಕಿ ಇರುತ್ತಾ ಆತ ಶರಣಾದ. ಮುಂದೊಂದು ಯುಗದಲ್ಲಿ ನಿನ್ನ ಕವಚವನ್ನು 1000 ಕವಚವನ್ನು ನಾವೇ ತಗೊಳ್ತೇನೆ ಅಂತ ಹೇಳಿದ್ರು. ಈ ಹೊತ್ತಿನಲ್ಲಿ ನರನಾರಾಯಣರೇ ಅರ್ಜುನ ಹಾಗೂ ಕೃಷ್ಣನೆನ್ನುವ ಅಭಿಧಾನದಿಂದ ಈ ಭೂಮಿಯಲ್ಲಿ ಇದ್ದಾರೆ. ಅವರದ್ದಾದಂತಹ ಕಾರ್ಯ, ಆ ದೇವ ಕಾರ್ಯ ಇವತ್ತು ಇಂದ್ರನ ಮೂಲಕ ಇದು ನಡೀತಾ ಇದೆ. ಅಂತರಿಕ್ಷಕ್ಕೆ ನೆಗೆಯುತ್ತೇನಂತೆ. पूर्वमेव अर्जुन विजयार्थं सर्वदैवेयर् समर्थितं तदिदानीं मया अनुष्ठितं तस्मात् अहमपि ऐरावतमारुह्य अर्जुन कर्णयोर्धं युद्धं 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 पश्यामि युद्धं 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 पश्यामि. ದೇವೇಂದ್ರನಿಗೆ ಕೊಟ್ಟು ಮೋಸ ಹೋದರೆ ಮೋಸ ಹೋದವನು ಅವನು ನಾನಲ್ಲ. ಶಲ್ಯ ಮೋಸ ಹೋದವನು ಅವನು ನಾನಲ್ಲ. ದಾನವಂತಕ ದೇವ ಗಣಾಧಿಪನಾಥ ದಾನವಂತಕ ದೇವ ಗಣಾಧಿಪನಾಥ ಹವಿಸು ಸ್ವೀಕರಿಪ ಐರಾವತ ಪೋಷಿಪ ಇಂದ್ರ ಆತ ಹವಿಸು ಸ್ವೀಕರಿಪ ಐರಾವತ ಪೋಷಿಪ ಇಂದ್ರ ಬಂಧು ಹಗುರಾದ ಎನ್ನೋಡು ಬೇಡಿ ಬಂಧು ಹಗುರಾದ ಎನ್ನೋಳು ಬೇಡಿಯೇ ಮೋಸ ಹೋದವನು ಅವನು ನಾನಲ್ಲ. ಶಲ್ಯ ಮೂರು ಲೋಕದ ಒಡೆಯ, 5 ಸೊಂಡಿಲನ್ನ ಹೊಂದಿರುವಂತ ಬಿಳಿಯ ಗಜ ಐರಾವತವನ್ನ ಏರಿ ವಿಹರಿಸುವಂತ ಆ ಮಘವ
ಬ್ರಾಹ್ಮಣ ವೇಷದಲ್ಲಿ ಧರೆಗಿಳಿದು ಬಂದ. ಯಾಕೆ ಬಂದ? ಆ ಅರ್ಜುನ ಇಂದ್ರನ ಅಂಶ ಸಂಭೂತ, ಮೂರು ಲೋಕದ ಒಡೆಯ, ತ್ರಿವಿಷ್ಟಪ ಗದ್ದುಗೆಯನ್ನು ಅಲಂಕರಿಸಿರುವಂತಹ ದೇವೇಂದ್ರ ಭುವಿಯಲ್ಲಿ ಹುಟ್ಟಿರುವಂತ ತನ್ನ ಮಗನನ್ನ ಉಳಿಸುವುದಕ್ಕೆ ಬೇಕಾಗಿ ಅವನ ವೈರಿಯಾಗಿರುವಂತ ಈ ಕರ್ಣನಲ್ಲಿ ಬೇಡುವುದಕ್ಕಾಗಿ ಬಂದ. ಮೋಸ ಹೋದವನು ಅವನು, ನಾನಲ್ಲ ಶಲ್ಯ. ತನ್ನ ಮಗನಿಗಾಗಿ ಇಲ್ಲಿಯವರೆಗೆ ಬಂದು ಬೇಡಿ ಹಗುರಾದ ಆ ದೇವೇಂದ್ರನೇ ಮೋಸ ಹೋದ. ಕೊಟ್ಟ ವಿಷಯದಲ್ಲಿ ನನಗೆ ಯಾವ ಶಂಕೆಯೂ ಇಲ್ಲ, ಬೇಸರವೂ ಇಲ್ಲ. ಸಾಗ ಸ್ವರ್ಗದ ಅಧಿಪತಿಯಾದ ಇಂದ್ರನು ನನಗೆ ಒಂದು ಕಾರ್ಯ ವಹಿಸಿ ಕರ್ಣನ ಬಳಿ ಕಳುಹಿದ್ದಾರೆ. ಆದ್ದರಿಂದ ಕರ್ಣನನ್ನು ಅರಸುತ್ತಾ ಇಲ್ಲಿಯವರೆಗೆ ಬಂದೆ. ವೇಳೆಗಳೇನೆ ಅವನನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ. ನಿನ್ನನ್ನು ನೋಡಿದರೆ ಅಲೌಕಿಕ ಪುರುಷನಂತೆ ಕಂಡು ಬರ್ತಾ ಇದ್ದೆ. ನಾನು ದೇವದೂತ. ಓ, ಅನಂತ ನಮಸ್ಕಾರ. ದೇವತೆಗಳ ಒಡೆಯನಾದ ದೇವೇಂದ್ರನು ನನ್ನನ್ನು ನಿನ್ನ ಬಳಿ ಕಳುಹಿಸಿದ. ಈಗ ನಿನ್ನನ್ನು ಕಳುಹಿಕೊಟ್ಟನೆ, ಕಾರಣ ಏನು ಅಂತ ಕೇಳಬಹುದೇ? ಓ ಕರ್ಣ, ಕವಚ ಕುಂಡಲ ಗ್ರಹಣಾಂಜನಿತ ಪಶ್ಚಾತ್ತಾಪೇನ ಪುರಂದರೇಣ ಅನುಗ್ರಹಿತೋ ಅಸ್ಮಿ. ಅಂದರೆ ಪುರಂದರನು ನಿನ್ನಿಂದ ಕವಚ ಕುಂಡಲ ಪಡೆದುವುದಕ್ಕೆ ವಿಮಲ ಎನ್ನುವ ಶಕ್ತಿ ಸಂಪನ್ನವಾದ ಅಸ್ತ್ರವನ್ನು ನೆಲವಹಿಸಿದ್ದಾನೆ. ವಿಶೇಷವಾದಂತ ಅಸ್ತ್ರವನ್ನು ಪ್ರತಿಯಾಗಿ ಅನುಗ್ರಹಿಸಿ ಕಳುಹಿದ್ದಾನ. ಆ ಅಸ್ತ್ರದ ವಿಶೇಷತೆ ಏನು ಅಂತ ಕೇಳಬಹುದೇ? ನನಗಾಗ ಬರುವ ಅಸ್ತ್ರ ಅಂದರೆ ನೀನು ಯಾವಾಗ ಅದನ್ನು ಸ್ಮರಿಸುತ್ತೀಯೋ ಆವಾಗ ನಿನಗೆ ಲಭ್ಯವಾಗುತ್ತದೆ. ಹಾಗೂ ಈ ಅಸ್ತ್ರದ ಸಹಾಯದಿಂದ ಪಾಂಡವರನ್ನು ಕೊಲ್ಲಬಹುದಾಗಿದೆ. ಮಹಾನುಭಾವ, ದೇವೇಂದ್ರನಿಗೆ ದಾನವನ್ನು ನಾನು ಮಾಡಿದ್ದ ಹೌದು. ದೇವೇಂದ್ರ ಅಂತ ತಿಳಿದು ದಾನ ಮಾಡಿದ್ದಲ್ಲ, ಬಂದ ವಿಪ್ರಶ್ರೇಷ್ಠನಿಗೆ ದಾನ ಮಾಡಿದೆ.
ಆಮೇಲೆ ದೇವೇಂದ್ರ ಪಡೆದವ ಅನ್ನುವುದು ಗೊತ್ತಾಯಿತು. ಹೌದು. ದಾನ ಕೊಟ್ಟಾಗಿದೆ. ಅದಕ್ಕೆ ಪ್ರತಿಯಾಗಿ ನಾವೇನನ್ನಾದರೂ ಸ್ವೀಕರಿಸಿದೆವು ಅಂತಾದರೆ ಆ ದಾನ ಕೊಟ್ಟ ಪುಣ್ಯ ನಮ್ಮನ್ನು ಬಿಟ್ಟು ತೊಲಗಿ ಹೋಗುವುದಿಲ್ವೇ? ಹಾಗಾಗಿ ಅದು ಬೇಡ ನನಗೆ. ಆದರಯ್ಯ, ಆದರೂ ಈ ಕುರಿತಾದ ಮಂತ್ರೋಪದೇಶವನ್ನು ಹಾ. ನಾನು ನಿನಗೆ ಮಾಡದೆ ಇನ್ನಿರುವಂತಿಲ್ಲ. ಆದ್ದರಿಂದ ಉಪದೇಶಿಸುತ್ತೇನೆ. ಸರಿ. ಸಮಯದೊಳು ಬಾರ್ದು ದೇವದತ್ತ ಮೊಳಗೆ ಸಲ್ಗ ಏನಿದೇನಿದು ಸತ್ತು, ಏನಿದೇನಿದು ಸತ್ತು, ಪಲುಗುಣನ ಶಂಖಧ್ವನಿ ಕೆರಳಿದನೆ ಭಾರತ ತಮ್ಮ ಧರ್ಮನಂದನನ ಸೋಲ ಬಲು ಬಿಟ್ಟು ಗಾದುವೆನು ಹೊಡೆರತವ ಅವನಡೆಗೆ. ಶಲ್ಯ ಇದ್ದಕ್ಕಿದ್ದ ಹಾಗೆ ಧನುಷ್ಠೇಂಕಾರ ಸತ್ಯ. ಅರ್ಥವಾಗುತ್ತಾ ಇದೆ. ಅರ್ಥನೇ ಯುದ್ಧಕ್ಕೆ ಗಾಂಡೀವವನ್ನು ಜೇವಡದು ಆಹ್ವಾನಿಸುತ್ತಾ ಇದ್ದಾನೆ. ದೇವದತ್ತದ ನಿನಾದ. ಪಾರ್ಥ ನನ್ನನ್ನು ಆಹ್ವಾನಿಸುವುದಕ್ಕೆ ಬೇಕಾಗಿ ತನ್ನ ಶಂಖವನ್ನು ಮೊಳಗಿಸುತ್ತಾ ಇದ್ದಾನೆ. ತಡೆಯಾಕೆ? ಅರ್ಜುನ ಎಲ್ಲಿದ್ದಾನೆ ಅಂತ ಅನಿಸುತ್ತ ಹಾರಿಸುವ ರಥವ. ಕಷ್ಟಗಳು ಕೊನೆಯಾಗಿ ಕಾರ್ಪಣ್ಯದೊಳಗೆ ಎಲ್ಲರಿಗೂ ಸಂಪತ್ತು ಎಲ್ಲರಿಗೂ ಎಳಗೆ ಆ ಬರಲಿ ಆದ ಗುಣ ಬರಲಿ ಕಾಲ ಕಳೆದಂತೆ ಕಲಿತದ್ದು ಕರಗುವುದು ಬೇರು ಬೆಟ್ಟ ಮರಗಳು ಉರುಳುವುದು ಕೆರೆಗಟ್ಟೆಗೆ ಹಾಯ್ದು ನಿಂದು ಬತ್ತುವುದು ಕೆರೆಗಟ್ಟೆಗೆ ನೀರು ಹಾಯ್ದು ಬತ್ತುವುದು ಕೊಟ್ಟದ್ದು ಆಡಿದ್ದು ವ್ರಾತ ಉಳಿಯುವುದು ಕೊಟ್ಟದ್ದು ಉಳಿಯುವುದು ವ್ರಾತ ಉಳಿಯುವುದು. ಎಲ್ಲರ ಕಷ್ಟಗಳು ದೂರವಾಗಲಿ, ಅಡೆತಡೆಗಳಿಲ್ಲದ ಜೀವನ ನಿಮ್ಮದಾಗಲಿ. ಬಾಳಿನಲ್ಲಿ ಎಲ್ಲರೂ ಏಳಿಗೆಯನ್ನ ಹೊಂದಲಿ. ನಮ್ಮನ್ನ ಆಳುವವರಲ್ಲಿ ಪ್ರಜಾ ಹಿತ ಚಿಂತನೆಯ